ನಮಸ್ಕಾರ. ಓ, ಕೈಯಲ್ಲಿ ಏನಿದೆ ಅಂತನಾ? ಟ್ಯಾಂಟಡೈನ್, ಹೂವಾ. ವಾಟ್ ಇಸ್ ಅ ಬಿಗ್ ಡೀಲ್ ಇನ್ ಅ ಫ್ಲವರ್ ಯಾ ಅಂತ ಕೇಳಿದ್ರೆ, ಇದು ಸಾಧಾರಣವಾದ ಹೂವ ಅಲ್ಲ, ಇದು ಸ್ಪೆಷಲ್ ಹೂವ. ಇವತ್ತು ಬೆಳಗ್ಗೆ ವಿಘ್ನ ವಿನಾಶಕನ ಮುಂದೆ ನಿಂತು ಕೇಳ್ಕೊಂಡೆ, ಅಪ್ಪ ಗಣೇಶ, ಹಬ್ಬದ ಹಾವಳಿ, ಎಲ್ಲಾ ಕಡೆ ಇಕೋ ಫ್ರೆಂಡ್ಲಿ ಗಣೇಶ ಬಂದಿರೋ ತರ ಹೊಟ್ಟೆ ಫ್ರೆಂಡ್ಲಿ ಊಟನ ಇವತ್ತು ಮಾಡಿಸ್ತಾ ಇದೀವಿ, ಅಡುಗೆನ ಫಸ್ಟ್ ನೀನೇ ಬಂದು ಟೇಸ್ಟ್ ಮಾಡ್ಬೇಕು ಅಂತ. ಟಕ್ಕಂತ ಮೇಲಿಂದ ಈ ಹೂವ ಬಂದ್ ಬಿತ್ತು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ, ನಮ್ಮ ಸಂಯುಕ್ತ ಹೊರನಾಡು ಡೇ 2. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಗೊತ್ತಲ್ಲ ನಿಮ್ಗೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಸಂಯುಕ್ತ, ವೆಲ್ಕಮ್ ಬ್ಯಾಕ್. ನಮ್ಮೊಂದಿಗೆ ಯಾರಿರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಡಾನ್. ಅಯ್ಯೋ ದೇವ್ರೆ, ಡಾನ್ ಅಂದ್ರೆ ನಮ್ಮ ಡ್ಯಾಡ್. ನಮ್ಮ ಅಪ್ಪ ಬರ್ತಾ ಇದಾರೆ ಇವತ್ತು. ಸೊ ಐ ಥಿಂಕ್ ನೋಬಡಿ ನೋಸ್ ಮಿ ಬೆಟರ್ ದನ್ ಮೈ ಡ್ಯಾಡ್. ಸೊ ಅದಕ್ಕೆ ಹೀಸ್ ದ ಸೆಕೆಂಡ್ ಗೆಸ್ಟ್. ಸಾಮಾನ್ಯವಾಗಿ ಅಪ್ಪ ಅಂದ್ರೆ ತುಂಬಾ ಕೂಲು, ಕ್ಯಾಶುಯಲ್, ಬಟ್ ಇಲ್ಲಿ ಅಪ್ಪನ ಡಾನ್ ಅಂತ ಕರಿತಾ ಇದೀವಿ. ಯಾಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಫಸ್ಟ್ ಬನ್ನಿ ಬನ್ನಿ ಅಂತ ಬರ್ಮಾಡ್ಕೊಳ್ಳೋಣ. 1 2 3 ಗೋ. ಫಸ್ಟ್ ಆಫ್ ಆಲ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಯಾವ್ದಾದ್ರು ಒಂದು ವಿಶೇಷವಾದ ಕಾರಣ ಇರುತ್ತೆ ಸೆಲೆಬ್ರೇಟ್ ಮಾಡಕ್ಕೆ. ನಿಮ್ ಪ್ರಕಾರ ವಾಟ್ ಇಸ್ ದಿ ಸ್ಪೆಷಾಲಿಟಿ ಆಫ್ ಗಣೇಶ ಹಬ್ಬ? ಗಣೇಶ ಒಬ್ಬ ಕೃಷಿ ದೇವರು. ಮಾರ್ಚ್ ಏಪ್ರಿಲ್ ನಲ್ಲಿ ಕೆರೆಯಿಂದ ರೆಡಿಮೆಂಟ್ ತಂದು ಶೇಖರಣೆ ಮಾಡಿರ್ತಾರೆ. ಜೂನ್ ಇಂದ ಮಳೆ ಶುರು ಆಗಿ ಸೆಪ್ಟೆಂಬರ್ ತನಕ ಮಳೆ ಹೊಡೆಯುತ್ತೆ. ಸಾವಿರಾರು ತರದ ಹೂಗಳು, ಹಣ್ಣು, ಕಾಯಿ ಎಲ್ಲ ಬೆಳೆದಿರುತ್ತೆ. ಗಣೇಶನ ಪೂಜೆ ಅವಾಗ ಇಟ್ಟಿದ್ದಾರೆ. ಯಾತಕ್ಕೆ ಅಂದ್ರೆ ಪ್ರತಿಯೊಬ್ಬ ರೈತನು ದುಡ್ಡು ಮಾಡ್ಕೊಳಕ್ಕೆ. ಪ್ರತಿಯೊಂದು ಹೆಂಗ್ಸ್ ಬರೀ ಗರ್ಕೆ ಹುಲ್ ಮಾರಿ 4 ತಿಂಗಳಷ್ಟು ದುಡ್ಡು ಸಂಪಾದಿಸ್ಬಿಡ್ತಾರೆ. ಸೊ ಗಣೇಶನ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಗಣೇಶಂಗ್ ಅದ್ಬೇಕಂತೆ, ಗಣೇಶಂಗ್ ಇದ್ಬೇಕಂತೆ, ಗಣೇಶಂಗ್ ಅದೆಷ್ಟು ಹೂವ ಬೇಕಂತೆ. ಸೊ ಅದೇನಂದ್ರೆ ಎಲ್ಲ ಬೆಳೆದಿರೋದನ್ನ ರೈತ ತಂದು ಮಾರಿ, ಅಂದ್ರೆ ಹ್ಯಾವ್ ಟು ಹ್ಯಾವ್ ನಾಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅದು ಗಣೇಶನ ಹಬ್ಬ. ಗಣೇಶ ಹಬ್ಬ ಅಂದ್ರೆ ಕೊಡೋದು. ಸೊ ಈ 7 ದಿನದ ಹಬ್ಬ ಎಲ್ಲ ಮುಗಿದ್ಮೇಲೆ ಗಣೇಶನ ಮತ್ತೆ ಎಲ್ಲಿ ಬಿಡ್ತೀರಾ? ಎಲ್ಲಿ? ಕೆರೆಯಲ್ಲಿ. ಯಾಕೆ? ಯಾಕೆ ಅಂದ್ರೆ ಮತ್ತೊಂದಿನ ವರ್ಷ ಹೋಗಿ ಮತ್ತೆ ಜೇಡಿಮೆಂಟ್ ತೆಗೆದು ಮತ್ತೆ ಮಾರಿ. ಇದು ಎಕನಾಮಿಕ್ಸ್ ಇದು. ಓಕೆ. ಸೊ ಗಣೇಶನ ಭಕ್ತಿ ಜೊತೆ ಎಕನಾಮಿನೂ ಇನ್ವಾಲ್ವ್ ಆಗಿದೆ. ಸೊ ಇಟ್ ಇಸ್ ಎ ಗ್ರೇಟ್ ಫೆಸ್ಟಿವಲ್. ಸೊ ಗಣೇಶನ ಬಗ್ಗೆ ಸುಮಾರು ಕಥೆಗಳು ಗೊತ್ತಿತ್ತು, ಬಟ್ ಈ ಕಥೆ ಇವತ್ತೇ ಗೊತ್ತಾಗ್ತಾ ಇದೆ ನೋಡಿ. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಸ್ಟಾರ್ ಸವಿರುಚಿ. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ರ? ಹಳೆ ಮೈಸೂರಿನ ಕಡೆ ಗುಲ್ ಪಾವಟೆ ಅಂತ ಕರೀತಾರೆ. ಸೊ ಇದು ಬೆಲ್ಲದಲ್ಲಿ ಮಾಡಿರುವ ರವೆ ಜೊತೆ ಒಂದು ಸಿಹಿ. ಸರಿ, ಮತ್ತೆ ಶುರು ಮಾಡೇ ಬಿಡೋಣ ಹಂಗಂದ್ರೆ? ಮಾಡೇ ಬಿಡೋಣ. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಎಂದು ಎಕ್ಸ್ಪ್ಲೇನ್ ಮಾಡ್ಬಿಡಿ, ನಮ್ಮ ಮಹಾಜನಗಳು ನೋಡ್ತಾ ಇದಾರೆ. ರವೆ, ಇದಕ್ಕೆ ಬೇಕಾದ್ರೆ ಚಿರೋಟಿ ರವೆನ ಉಪಯೋಗಿಸಬಹುದು ಅಥವಾ ಬನ್ಸಿ ರವೆನ ಉಪಯೋಗಿಸಬಹುದು. ಎಷ್ಟು? ಇವತ್ತು ಈ ಸತಿ ನಾನು 1/4 kg ಹಾಕ್ತಾ ಇದೀನಿ. ಓಕೆ. ಆಮೇಲೆ ಅದಕ್ಕೆ ತಕ್ಕದಾದ ಬೆಲ್ಲ. ಸೊ ಬೆಲ್ಲ ಪುಡಿ ಮಾಡಿ ಇಟ್ಕೋಬೇಕು. ಸರಿ. ಆಮೇಲೆ ತುಪ್ಪ ಬೇಡ ಅಂತ ಇದ್ರೆ ನೀವು ಬೇಕಾದ್ರೆ ಗೋಲ್ಡ್ ವಿನ್ನರ್ ಉಪಯೋಗಿಸಬಹುದು. ಲವಂಗ, ಓಕೆ, ಕೊಬ್ಬರಿ, ಆಮೇಲೆ ಒಣ ದ್ರಾಕ್ಷಿ, ಏಲಕ್ಕಿ, ಸ್ವಲ್ಪ ಪಚ್ಚ ಕರ್ಪೂರ. ಸರಿ. ಆಮೇಲೆ ಗೋಡಂಬಿ. ಸೊ ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಮೊದ್ಲು ನಾವು ಈ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಸೊ ನಂಗೆ ನೀರು ಕೊಡ್ತೀರಾ ಅದಕ್ಕೆ? ನೀರು. ಎಸ್. ನೋಡ್ತಿರೋರು ಇವಾಗ ಮನೆಯಲ್ಲಿ 4 ಜನರಿದ್ರೆ ಎಷ್ಟು, ಒಂದು 4 ಗ್ಲಾಸ್ ನೀರಾ? 4 ಗ್ಲಾಸ್ ಜಾಸ್ತಿ ಆಯ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೇಕೇನು? ಸೊ ಒಂದು 2.5 ಅಂತ ಇಟ್ಕೋಬಹುದು. ಆಯ್ತು. ಇದೊಂದ್ ಸ್ವಲ್ಪ ಬೆಚ್ಚಗಾದ್ಮೇಲೆ ಸೊ ತುಪ್ಪ ನಾವು ಇದರಿಂದನೇ ಹಾಕೊಳ್ಳೋಣ ಅಲ್ವಾ? ಸೊ 1 ಸ್ಪೂನ್ ತುಪ್ಪ. ಸದ್ಯಕ್ಕೆ ಅಷ್ಟೇ ಇದು. ನೀರ್ ಬೆಚ್ಚಗಾಗ್ತಿರೋ ಸಮಯದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬೇಕು ನೀವು. ಹೌದು. ಆಮೇಲೆ ಬೆಲ್ಲ ಮೊದ್ಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿರುವ ಬೆಲ್ಲನ ಹಾಕ್ಬೇಕು. ಹೌದು. ಇದು ಎಷ್ಟು ಸ್ಪೂನು ಅಂತ ಹೇಳೋದಾ ಅಥವಾ ರುಚಿಗೆ ತಕ್ಕಷ್ಟು ಅಂತೀರಾ? 1/4 kg ಅಲ್ವಾ? ಸೊ ನಾನು ಇವಾಗ 6 ಸ್ಪೂನ್ ಹಾಕ್ತೀನಿ. ಓಕೆ, 6 ಸ್ಪೂನ್ ಬೆಲ್ಲ. 6 ಸ್ಪೂನ್ ಬೆಲ್ಲ. ಇವಾಗ ಇನ್ನೊಂದು ಬಾಣಲಿ ತಗೊಳ್ಳೋದು. ಸರಿ. ಇನ್ನೊಂದು ಇಡೋದು, ಹಚ್ಚಿ. ಸೂಪರ್ ಕುಕ್ ಯಾ. ಸೂಪರ್ ಫಾಸ್ಟ್. ಎವ್ರಿಥಿಂಗ್ ಇಸ್ ವೆರಿ ಫಾಸ್ಟ್. ಇವಾಗ ಇದಕ್ಕೆ ಏನಂದ್ರೆ ಒಂದು 1/4 ಚಮಚ ಎಣ್ಣೆ, ತುಪ್ಪ ಹಾಕಿ, ಒಂದ್ ಸ್ವಲ್ಪ ನಮ್ಮ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಹಾಕಿ. ಇದಾಕ್ರೆ ಸ್ವಲ್ಪ ರುಚಿ ಹೊಡ್ಕೊಳ್ಳೋದು ಈಸಿಯಾಗಿ. ಸರಿ. ಸೊ 1/4 ಚಮಚ ತುಪ್ಪ, 1/4 ಚಮಚ ಕರೆಕ್ಟ್ ಎಣ್ಣೆ. ಇದು ಬೇಗ ಬಿಸಿ ಆಯ್ತು. ಗೋಡಂಬಿ ಹಾಕಿ,
ಓಕೆ ಎಷ್ಟಾದ್ರೂ ಜಾಸ್ತಿ ಹಾಕೋಬಹುದು. ಗೋಡಂಬಿ ಹಾಕಿದ್ರಿ, ಆಮೇಲೆ ಲವಂಗ, ಒಂದ್ 2 ಲವಂಗ. ನೆಕ್ಸ್ಟ್ ಏನ್ ಬೇಕು? ಒಂದ್ ಬೌಲ್ ಬೇಕು ಇದು ಹಾಕೋದಿಕ್ಕೆ ಬೇಗ. ಮತ್ತೆ ತುಪ್ಪ ಹಾಕ್ಬೇಕಾ ಇವಾಗ? ಮತ್ತೆ ತುಪ್ಪ ಹಾಕಿ ಇವಾಗ ವೆರಿ ಗುಡ್. ರವೆ. ತುಂಬಾ ಫ್ರೈಯಿಂಗ್ ಕೆಲಸ ಇದೆಯಾ? ಇದು ಎಷ್ಟು ರವೆ ಹಾಕ್ತಾ ಇದೀವಿ? ಒಂದ್ ನಿಮಿಷ, ಇದು ಏನು 1/4 kg ರವೆ ಇದೆ. ಫಸ್ಟ್ ತುಪ್ಪ ಹಾಕಿ, ಎಣ್ಣೆ ಹಾಕಿ, ಆಮೇಲೆ ಗೋಡಂಬಿನ ಫ್ರೈ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೋಬೇಕು ನೀವು. ಅದಾದ್ಮೇಲೆ ಮತ್ತೆ ಒಂದ್ 2 ಚಮಚ ತುಪ್ಪ ಹಾಕಿ ರವೆನ, ಯು ಕ್ಯಾನ್ ಯೂಸ್ ಚಿರೋಟಿ ರವೆ ಅಥವಾ ಬನ್ಸಿ ರವೆ ಅಲ್ವಾ? ಚಿರೋಟಿ ರವೆ ಅಥವಾ ಬನ್ಸಿ ರವೆ ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು. ಯಾವ್ದಾದ್ರು ಒಂದು ರವೆ 1/4 kg ತಗೊಂಡು ಚೆನ್ನಾಗಿ ಹುರಿಬೇಕು. ಗಮ್ ಅಂತ ಇದೆ. ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡೋದು. ಸರಿ, ಒಂದು ಚಿಟಿಕೆ, ಸುಮ್ಮನೆ ಒಂದ್ ಚಿಟಿಕೆ, ಆಮೇಲೆ ಮತ್ತೆ ಹಾಕೋಣ. Okay. ಸದ್ಯಕ್ಕೆ ಇದೆರಡು ಒಟ್ಟಿಗೆ ಮಾಡ್ಬೇಕಾಗತ್ತೆ ಇಲ್ಲಿ. ನಾ ಮಾಡ್ಲಾ? ಮಾಡಿದೆ. ಈ ಬೆಲ್ಲದ ಪಾಕ ರೆಡಿ ಆಗೋ ಹೊತ್ತಿಗೆ ಇಲ್ಲಿ ಸ್ವಲ್ಪ ಸ್ವೀಟ್ ಅಲ್ಲ ಖಾರವಾದ ವಿಷಯನ ಡಿಸ್ಕಸ್ ಮಾಡ್ತಾ ಇದೀವಿ. ಸಂಯುಕ್ತ, ಹಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಸಾಮಾನ್ಯವಾಗಿ ಬುಕ್ಸ್ ಮುಂದೆ ಇರೋ ಹುಡುಗರು ತುಂಬಾ ಸೀರಿಯಸ್ ಆಗಿ ಓದ್ತಿರ್ತಾರೆ. ನೀವು ಬುಕ್ಸ್ ಅನ್ನ ಸೈಡ್ ಅಲ್ಲಿ ಇಟ್ಟು ಏನೋ ಕಂಪೌಂಡ್ ಅನ್ನ ಹಾರಿ ಯಾರ ಜೊತೆ ಓಡ್ ಹೋಗಕ್ ಟ್ರೈ ಮಾಡಿದ್ರಂತೆ. ಹೌದು. ನಿಮ್ಮಮ್ಮನ ಗೊತ್ತಾಗಿ ಅವ್ರಿಗೆ ಟೆನ್ಷನ್ ಆಗಿ, ಅಪ್ಪ ದೇವ್ರೆ ಏನ್ ಈ ಕತೆ? ನಂಗೆ NTSC ಮ್ಯಾಥ್ಸ್ ಓದೋದು ತುಂಬಾ ಆಸೆ ಇತ್ತು. Okay. ನಮ್ಮಪ್ಪ ನನ್ನ ಲೈಟ್ ಮ್ಯೂಸಿಕ್ ಕ್ಲಾಸಸ್ ಹಾಕ್ಬಿಟ್ಟಿದ್ರು. Okay. ನಂಗೆ ಹೇಳಿರ್ಲಿಲ್ಲ. ಅದು ಸ್ಯಾಟರ್ಡೆ ಮಾರ್ನಿಂಗ್ ಇತ್ತ ಕ್ಲಾಸ್. ಹ. ಸೊ ನಮ್ಮಪ್ಪಗ್ ನಾನೇನೋ ಸಂಗೀತ ಹಾಡ್ ಹೇಳ್ಬೇಕು ಅಂತ ಆಸೆ. ಆಸೆ. ನೀನು NTSC ಕ್ಲಾಸ್ ಬಿಟ್ಬಿಡಿ ಇವತ್ತು, ಈ ಇದಕ್ಕೆ ಮ್ಯೂಸಿಕ್ ಕ್ಲಾಸ್ ಹೋಗ್ಲೇಬೇಕು, ಅದ್ ಕಂಪಲ್ಸರಿ ಅಂತ ಹೇಳಿದ್ರು. ನಾನು ಇಲ್ಲಿ ಕೆಳಗ್ ಪಾರ್ಕ್ ಮಾಡಿರ್ತೀನಿ, ನೀನ್ ಕಾಂಪೌಂಡ್ ಇಂದ ಜಂಪ್ ಮಾಡು, ನಾನ್ ಕಾಯ್ತಾ ಇರ್ತೀನಿ, ಅಟೆಂಡೆನ್ಸ್ ಕೊಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ಕೊಟ್ಟಿದ್ರು ನಮ್ಮಪ್ಪ. ಇಂತ ಐಡಿಯಾ ಎಲ್ಲ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನ? ನಮ್ಮಪ್ಪ. ನಾನ್ ಫಸ್ಟ್ ಟೈಮ್ ಬಂಕ್ ಮಾಡಿದ್ದು, ಕಾಂಪೌಂಡ್ ಹಾರಿದ್ದು ಎಲ್ಲ ನಮ್ಮ ಅಪ್ಪನಿಂದ. ಆಮೇಲೆ ನಾನು ನನ್ ಜೊತೆ ಇನ್ನಿಬ್ರನ್ನ ಕರ್ಕೊಂಡು ಕಾಂಪೌಂಡ್ ಜಂಪ್ ಮಾಡಿ ಅಪ್ಪನ್ ಮೀಟ್ ಮಾಡೋದು ಅಂತ ಪ್ಲಾನ್ ಇತ್ತು. ಆಮೇಲೆ ಕಾಂಪೌಂಡ್ ಮೇಲೆ ಜಂಪ್ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನನ್ನ ಹಿಡ್ಕೊಂಡ್ಬಿಟ್ಟು. ಓ ಮೈ ಗಾಡ್. ಯಾ. ಆಮೇಲೆ ಏನಾಯ್ತು, ಪ್ರಿನ್ಸಿಪಲ್ ಅವ್ರು ಹೋಗ್ಬಿಟ್ಟು ನಾವ್ ಅಮ್ಮಂಗ್ ಫೋನ್ ಮಾಡಿದಾರೆ, ನಿಮ್ ಮಗಳು ಯಾವ್ದೋ ಹುಡ್ಗನ್ ಜೊತೆ ಓಡೋಗ್ತಾ ಇದಾರೆ ಅಂತ. ವಾಟ್ ಎ ಕಾಂಪ್ಲಿಮೆಂಟ್! ಹುಡುಗನ್ ಜೊತೆ ಓಡೋಗ್ತಾ ಇದಾರೆ. ನನ್ನ ಹೆಂಡತಿ ನಾನು ಹೇಳಿರ್ಲಿಲ್ಲ ಏನೋ ಈ ತರ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾ ಇದೀನಿ ಅಂತ. ಅದು ಪ್ಯಾನಿಕ್. ಯಾ, ಅದ್ ಬೆಸ್ತಾನೆ ನಮ್ಮಮ್ಮ ಶೂಟಿಂಗ್ ಮಾಡ್ತಾ ಇದ್ರು. ಶೂಟಿಂಗ್ ಸ್ಪಾಟ್ ಅಲ್ಲಿ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟಿದ್ದಾಳೆ, ಸಂಯುಕ್ತ ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಾ ಇದ್ದಾಳೆ, ಯಾರೋ ಎತ್ತಾಕೊಂಡು ನನ್ ಮಗಳನ್ನ ಎಸ್ಕೇಪ್ ಆಗಿದ್ದಾರೆ ಅಂತ. ಆಮೇಲೆ ಪ್ರಿನ್ಸಿಪಲ್ ಜೊತೆ ನಾನು, ಅಪ್ಪ ಮತ್ತೆ ಅವ್ರ ನನ್ ಜೊತೆ ಬಂದಿದ್ರು, ನಾವೆಲ್ಲರೂ ಹಿಂಗ್ ನಿಂತ್ಕೊಂಡಿದೀವಿ. ಅಮ್ಮನ್ ಫೋನು, ಸತ್ಯ ಸಮಯ ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಾ ಇದ್ದಾಳೆ ಅಂತ. ಆಮೇಲೆ ಅದಕ್ ನಮ್ಮಪ್ಪ, ದಟ್ ಬಾಯ್ ಇಸ್ ಮೀ ಅಂತದಾರೆ. ಎಲ್ಲರೂ ಇಡೀ ಸ್ಕೂಲ್ ನನ್ನ ಎಷ್ಟು ರೇಗ್ಸಿದೆ ಅಂದ್ರೆ ನಿಮ್ಮ ಅಪ್ಪ ನೀನ್ ಬಂಕ್ ಮಾಡ್ಸಿದಾರ ಅಂತ. ಸೊ ಈ ತರ ಇರಬಾರ್ದು ಅಂತ ಬಿಕೇಮ್ ದ ಎಕ್ಸಾಂಪಲ್. ಐ ಬಿಕೇಮ್ ವೆರಿ ಪಾಪ್ಯುಲರ್ ಆಫ್ಟರ್. ಇಲ್ಲ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಹತ್ರ ಸಾರಿ ಅಂತ ಹೇಳಿ ಎಲ್ಲ ಆಯ್ತು. ನನ್ಗೆ ಇದೊಂದು ಪ್ಯಾನ್ ಕೊಡ್ತೀರಾ? ಸೊ ಇದ್ಯಾವ್ದಕ್ಕೆ? ಇದ್ರಲ್ಲಿ ಏನ್ ಮಾಡ್ತೀವಿ ಇವಾಗ? ಇದೇಂದ್ರೆ ದ್ರಾಕ್ಷಿನ ದ್ರಾಕ್ಷಿನೂ ತುಪ್ಪದಲ್ಲಿ ಹುರ್ಕೋಬೇಕಾ? ಸ್ವಲ್ಪ ತುಪ್ಪದಲ್ಲಿ ತುಪ್ಪ ಹಾಕ್ಬೋದು, ಗೋಲ್ಬಿನರ್ ಹಾಕ್ಬೋದು. ಸೊ ಗೋಲ್ಬಿನರ್ ಸ್ವಲ್ಪ ಹಾಕೋಣ. ಈ ಅಪ್ಪ ಇಸ್ ಅ ವೆರಿ ವೆರಿ ಡಿಫ್ರೆಂಟ್ ಅಪ್ಪ. ಈ ಅಪ್ಪಗೆ ತುಪ್ಪ ತುಂಬಾ ಇಷ್ಟ. ಅಂಡ್ ಈ ಅಪ್ಪ ಮಾಡ್ದಿರೋ ಕೆಲ್ಸನೇ ಇಲ್ಲ, ಮಗಳನ್ನ ಬಂಕ್ ಹೊಡ್ಸೋದ್ರಿಂದ ಹಿಡಿದು ಓಡ್ಸಿದಾರ್ ಬೇರೆ ಕಾಲೇಜಿಂದ. ಬಟ್ ಅಪ್ಪನ ನೀವು ಡಾನ್ ಅಂತಾನು ಕರಿತೀರಾ ಅಲ್ವಾ? ಡ್ಯಾಡಿ ಡಾನ್. ಯಾಕೆ ಅಂತ ಇದ್ರಿಂದನೂ ಒಂದು ಕಥೆ ಇದೆ. ಏನು ವಾಟ್ ವೈ ಡ್ಯಾಡಿ ಆಫ್ ದ ನೇಷನ್ ಅಂತಾರ? ನಾನ್ ಸ್ಕೂಲ್ ಹೋಗ್ಬೇಕಾದ್ರೆ ಯಾರೋ ಒಬ್ಬ ನನ್ ಫಾಲೋ ಮಾಡ್ತಿದ್ದ. ಅಂಡ್ ಅದನ್ನ ಕಂಪ್ಲೇನ್ ಆಗಿ ನನ್ ಜೂನಿಯರ್ ಒಬ್ಬ ನನ್ ತಮ್ಮಂಗ್ ಹೇಳಿ ಫುಲ್ಲು ಡ್ರಾಮಾ ಆಗೋಯ್ತು ಮನೇಲಿ. ಅದಾಗಿದ್ 3 ದಿನಕ್ಕೆ ಅವ್ನ್ ಮಾಯ. ಯಾರು? ದಟ್ ಬಾಯ್. ಎಸ್ಕೇಪ್. ಓಕೆ. ಅದಾದ್ಮೇಲೆ ಇನ್ನೊಬ್ಬ ಯಾವ್ದೋ ನಾಯಿ ಮರಿ ಇಟ್ಕೊಂಡು ನಮ್ಮ ಮನೆ ಮುಂದೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೋ. ನಂಗ್ ನಾಯಿಗಳು ತುಂಬಾ ಇಷ್ಟ, ಸೊ ಮಾತಾಡ್ತಿದ್ದೆ. ಸೊ ಇನ್ನೇನೋ ನ್ಯೂಸ್ ಬಂತು, ಅವ್ನ್ ನನ್ ಕಂಡ್ರೆ ಇಷ್ಟ ಅಂತ ಅವ್ನ್ ಮಾಯ ಆಗೋದ. ಈ ತರ ಒಬ್ರಾದ್ಮೇಲೆ ಒಬ್ರು ಯಾವಾಗ್ಲೂ ಮಾಯ ಆಗ್ತಾ ಇದ್ರು. ಆಮೇಲೆ ಇನ್ಯಾವತ್ತೋ ಯಾರೋ ನನ್ ರೇಗ್ಸಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಜನ ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ನಂಗೆ ಸಾರಿ ಹೇಳ್ತಾ ಇದ್ರು. ನಂಗೆ ಹೆಂಗ್ ನಮ್ಮ ಅಪ್ಪಂಗೆ ಇಷ್ಟ ಪವರ್ ಅಂತ ಇದುವರೆಗೂ ನಂಗೆ ಗೊತ್ತಾಗಿಲ್ಲ. ನೀನೇ ಕೇಳ್ಬೇಕು. ಆಕ್ಚುಲಿ ಸೈಲೆಂಟ್ ಕಿಲ್ಲರ್ ಇಲ್ಲಿ ಏನೋ ಚರ್ಪರ ಅನ್ಸ್ತಾ ಇದಾರೆ. ಅಲ್ಲ, ಬೆಲ್ಲ ಕಮ್ಮಿ ಆಯ್ತು ಅಂತ ಅನ್ಸ್ತು. ಬೆಲ್ಲ ಕಮ್ಮಿ ಆಯ್ತಾ? ಓಕೆ ಓಕೆ ಓಕೆ. ಅದನ್ನ ಇನ್ನೂ ಸ್ವಲ್ಪ ಸಿಹಿ ಮಾಡ್ತಾ ಇದ್ದೀರಾ ನಮ್ಮ ಮಾತನ್ನ ಕೇಳಿಸ್ಕೊಂಡು. ಫಸ್ಟ್ ರೌಂಡ್ ಗೋಡಂಬಿ ಫ್ರೈ ಮಾಡ್ಕೊಂಡಿದೀರಾ, ಸೆಕೆಂಡ್ ರೌಂಡ್ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದೀರಾ. ಎರಡನ್ನೂ ಮಿಕ್ಸ್ ಆಗಕ್ ಬಿಟ್ಬಿಡಿ. ಸೊ ಈಗ ಹೇಳೋದ್ ಹೆಂಗ್ ಮಾಯ ಆದ್ರು ಇನ್ನೂ ಗೊತ್ತಿಲ್ಲ. ಯಾರು ಹೇಳಿ? ಅಪ್ಪ
ಇದು ಹುಡುಗರು ಆರ್ ಫಾಲೋಯಿಂಗ್ ಯು ಏನು ಹಿಂಗ್ ಮಾಯ ಆದ್ರು ಏನ್ ಮಾಡಿ ಇಲ್ಲ ನಾನ್ ಏನ್ ಮಾಡ್ಲಿಲ್ಲ ಜನಕ್ಕೆ ಅವ್ರದ್ದು ಅಡ್ರೆಸ್ ಕೊಟ್ಟು ಕಳಿಸ್ದೆ ಏನು ಅವ್ರಿಗೆ ಅಡ್ವೈಸ್ ಮಾಡ್ದೆ ಏನು ಫ್ರೆಂಡ್ಶಿಪ್ ಏನು ಓಕೆ ಹೆಣ್ಮಕ್ಳು ಹಿಂದೆ ಹೋಗೋದು ಅಂತ ಏನು ಇವಾಗ ಗೊತ್ತಾಗ್ತದೆ ನಿಜವಾಗ್ಲೂ ಫಸ್ಟ್ ಟೈಮ್ ನನಗೆ ಕತೆ ಕೇಳಿಸ್ಕೊತಾರೆ. ಸೊ ಬೇಸಿಕಲಿ ನೀವು ಸೈಲೆಂಟ್ ಕಿಲ್ಲರ್ ತರ ಬೇರೆಯವ್ರನ್ನ ಹೈಯರ್ ಮಾಡ್ಕೊಂಡು ಈ ಕೆಲಸ ಮಾಡ್ಸಿದೀರಾ. ಹೈಯರ್ ಅಲ್ಲ ಏನು ಸೊ ಇವಾಗ ಈ ಬೆಲ್ದಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ. ಓಕೆ, ಒಂದು ಟೀ ಸ್ಟ್ರೈನರ್ ನ ತಗೊಂಡು ಚೆನ್ನಾಗಿ ಬೆಲ್ಲದ ಪಾಕನ ಸೋಸ್ಕೊಳ್ಳಿ. Okay. ಇವಾಗ ಇನ್ನೊಂದು ವಿಷಯ ಮಾಡ್ಬಿಟ್ಟಿದ್ದೆ ನಾನು. ಏನದು? ಈ ಗಣೇಶ್ ಹಬ್ಬದಲ್ಲಿ ಕೊಡುವುದೇ ತಾನೇ ಮೇನು. ನೀವ್ ಹೇಳಿದ ತಕ್ಷಣ ಜ್ಞಾಪಕ ಬಂತು ನನಗೆ. ಹೇಳಿ. ಇಷ್ಟೆಲ್ಲ ಭೋಜನ ತಯಾರಿ ಆಗ್ತಾ ಇದೆ, ಬಾಗಿನಾನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ. ನಾನ್ ಬಾಗಣದ ಬಗ್ಗೆನೇ ಹೇಳಕ್ಕೆ ಬಂದಿದ್ದೆ. ಈಗ ಬಾಗಣ ಹೆಂಗ್ ಕೊಡ್ತಾರೆ ಹೆಣ್ಮಕ್ಳು? ಏನು ಸೀರೆನ ಕವರ್ ಮಾಡಿ. ಯಾತಿಕ್ ಸೀರೆ ಕವರ್ ಮಾಡೋದು? ಸೀರೆ ಇರುತ್ತೆ ಅದಕ್ಕೆ. ಸೀರೆ ಮುಚ್ಚಿ ಕೊಡೋದು ಯಾತಿಗೆ ಅಂದ್ರೆ ಆ ಮನೆ ಒಡತಿ ನಿಸ್ಕೊಂಡವಳು ಅಷ್ಟ್ ಒಂದ್ ವರ್ಷ ಕೂಡಿಟ್ಟಿದ್ದು ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಏನೇ ಒಂದ್ ಇರ್ಬೋದು ಆ ಕೂಡಿಟ್ಟದನ್ನ ಯಾರ ಗಂಡಸರ ಕಣ್ಣಿಗೂ ಕಾಣಬಾರದು, ನನ್ನ ತವರ ಮನೆಗೆ ಹೋಗಬೇಕು, ನನ್ನ ಸ್ನೇಹಿತೆಗೆ ಹೋಗ್ಬೇಕು ಅಂತ ಅದು ಮುಚ್ಚಿ ಕೊಡೋದು. ಸೊ ಗೌರಿ ಮತ್ತೆ ಗಣೇಶ ಅದು ಕೊಡುವುದೇ ಥೀಮು, ಕೊಡ್ತಾ ಇರೋದೇ ಥೀಮು. ಸೊ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದು ಹೆಣ್ಮಕ್ಳೇ ಕೊಡ್ಬೇಕು, ಗಂಡ್ಮಕ್ಳು ಕೊಡಂಗಿಲ್ಲ. ಸೊ ಇವಾಗ ನಾವು ಗಂಡ್ಮಕ್ಳು ಅಡಿಗೆ ಮಾಡ್ಬೇಕು, ಬಡಿಸ್ಬೇಕು ಬಡಿಸ್ಬೇಕಷ್ಟೇ. ಅಷ್ಟೇ. ಈ ಬೆಲ್ಲದ ಪಾಕಕ್ಕೇನೆ ಎರಡೇ ಲವಂಗ ಆಗ್ತದೆ. ಎರಡೇ ಲವಂಗ. ಯಾಕೆ ಮೊದ್ಲೇ ಲವಂಗ ಇಲ್ಲಿದೆ, ಸರಿ ಆಯ್ತಲ್ಲ. ಆಮೇಲೆ ಎಷ್ಟಂದ್ರೆ ಪಚ್ಚಕರ್ಪೂರ, ಫೈನಲಿ ಪಚ್ಚಕರ್ಪೂರ ಇಷ್ಟೇ, ಚೂರೇ ಚೂರು. ಓಕೆ, ಒಂದು ಉಪ್ಪಿನ ಕಾಳು ಅಷ್ಟೇ ಅಷ್ಟೇ. ಅಷ್ಟೇ ಬೆಲ್ಲದ ಪಾಕಕ್ಕೆ ಹಾಕ್ಬೇಕು ಅಷ್ಟೇ. ಓಕೆ, ಸೊ ಇವಾಗ ರವೆ ರೆಡಿ ಇದೆ. ರವೆ ರೆಡಿನ ಈ ಪಾಕಕ್ಕೆ ಹಾಕ್ಬೇಕು. ಈಗ ಸೊ ಆಗ್ಲೇ ಚೆನ್ನಾಗಿ ಹುರಿದಿಟ್ಕೊಂಡಿರುವ ರವೆನ ತಗೊಂಡು ಬೆಲ್ಲದ ಪಾಕದಲ್ಲಿ ಹಾಕ್ಬೇಕು. ಹೌದು, ಬೆಲ್ಲದ ಪಾಕಕ್ಕೆ ಗೊತ್ತಲ್ಲ ಇಷ್ಟೇಷ್ಟು ಒಂದು ಉಪ್ಪು ಕಾಳಿದೆಲ್ಲ ಅಷ್ಟೇ ಪಚ್ಚಕರ್ಪೂರನ ಹಾಕ್ಬೇಕು. ಅಂಡ್ ಒಂದೇ ಒಂದು ಲವಂಗ, ಎರಡೇರಡು ಲವಂಗ. ಯಾವ್ದಾದ್ರೂ ಹುಡುಗ ಮಗಳ ಹತ್ರ ಬಂದ್ರೇನೆ ಡ್ಯಾಡಿ ಬ್ಲಡ್ ಬಾಯ್ಲ್ ಆಗ್ತಿತ್ತಂತೆ, ಅದೇ ತರ ಬೆಲ್ಲದ ಪಾಕದಲ್ಲಿ ಇವಾಗ ನಮ್ಮ ರವೆ ಬಾಯ್ಲ್ ಆಗ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಸಂಯುಕ್ತ ಯಾವ ಹುಡುಗ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರೇನು ಕಾಣೆ ಆಗ್ತಿದ್ದ. ಅಂದ್ರೂ ಅಪ್ಪನ್ ಕಣ್ಣನ್ನ ತಪ್ಪಿಸ್ಕೊಂಡು ಯಾರೋ ನಿಮ್ಮನ್ನ ಬ್ಯಾಲ್ಕನಿಯಲ್ಲಿ ಭೇಟಿ ಮಾಡಕ್ಕೆ ಪದೇ ಪದೇ ಬರ್ತಿದ್ರಂತೆ. ಯಾರವರು? ಅವನು ಅಪ್ಪನ್ ಕಣ್ ತಪ್ಪಿಸ್ಕೊಂಡ್ ಬರ್ತಲ್ಲ, ಇನ್ನೂ ಬರ್ತಾನೆ. ಬೆಳಿಗ್ಗೆ ಬಂದು ಇವಾಗ ಅಪ್ಪನ ಜೊತೆ ಕಾಫಿನ ಕುಡಿತಾನೆ. ಅವನ ಹೆಸರು ಮಿಸ್ಟರ್ ಮಂಕಿ ಅಂತ. ಮಿಸ್ಟರ್ ಮಂಕಿ ನಮ್ಮ ಮನೆಗೆ ಒಂದು ಕೋತಿ ಬರ್ತದೆ ಕಳೆದ ಒಂದು ವರ್ಷದಿಂದ. ಸೊ ನಮ್ಮ ಅಪ್ಪ ಇದುವರೆಗೂ ಹಿ ಇಸ್ ಓನ್ಲಿ ಓಕೆ ಮಿಸ್ಟರ್ ಮಂಕಿ. ಸೊ ಅವ್ನ್ ಬರ್ತಾ ಇರ್ತಾನೆ. ನಾನು ಓಕೆ ಮಾಡಿಲ್ಲ, ಅದು ಬರುತ್ತೆ, ನಾನು ಕಳಿಸ್ತಾ ಇರ್ತೀನಿ. ಸೊ ಕೋತಿ ನೋಡಿ ಸಾಮಾನ್ಯವಾಗಿ ಜನಗಳೆಲ್ಲ ಓಡೋಗ್ತಾರೆ. ಏನ್ ನೀವು ಮನೆಗೆ ಕರ್ಕೊಂಡ್ ಬಂದು ಕಾಫಿ ಕುಡಿಸ್ತಾ ಟ್ರೈನ್ ಮಂಕಿ ಆಯ್ತಾ. ಅವ್ನ್ ಬಂದು ಬಾಳೆಹಣ್ಣು ತಿಂತಾನೆ ಆರಾಮಾಗಿ. ಬೆಳಿಗ್ಗೆ ನಮ್ಮಪ್ಪ ಕಾಫಿ ಕುಡಿತಾರೆ, ಅವರಿಬ್ರು ಮಾತಾಡ್ತಾ ಇರ್ತಾರೆ. ಸೊ ಒಂದು ಕೋತಿ ಇನ್ನೊಂದು ಕೋತಿನ ಟ್ರೈನ್ ಮಾಡಿದ್ಯಾ? ಕಾಂಪ್ಲಿಮೆಂಟ್. ಇವಾಗ ಹೆಚ್ಚು ಕಡಿಮೆ ಎಲ್ಲ ಆಯ್ತು. ಇವಾಗ ಮತ್ತೆ ಇನ್ನ ಎರಡು ತುಪ್ಪ, ಅಪ್ಪ ತುಪ್ಪ ಮಾಡ್ತಾರೆ ನಮ್ಮನ್ನ ದಪ್ಪ. ಆಮೇಲೆ ಕೊಬ್ಬರಿ. ಅದಲ್ದೆ ನಮ್ಮ ಅಪ್ಪಂಗ್ ಇನ್ನೊಂದು ಒಬ್ಸೆಷನ್ ಅಂದ್ರೆ ಬೆಲ್ಲ. ದಿನಾ ರಾತ್ರಿ ಬೆಲ್ಲ ಕೊಬ್ಬರಿ ತಿನ್ಬೇಕು ನಮ್ಮ ಮನೇಲಿ. ಅದಕ್ಕೆ ಇದ್ರಲ್ಲೂ ಬೆಲ್ಲ ಕೊಬ್ಬರಿ ತುಪ್ಪ ಏನೇನ್ ಬೇಕೋ ದಪ್ಪ ಹಾಕಿ ಎಲ್ಲ ಯು ಜಸ್ಟ್ ಪುಟ್ ಎವ್ರಿಥಿಂಗ್ ಅಂತ. ಇವಾಗ ಸ್ವಲ್ಪ ಏನು ಸುಮಾರು 4 ಅಥವಾ 5 ಏಲಕ್ಕಿ ಕುಟ್ಟಿ ಹಾಕಿದ್ದಷ್ಟು. ಸೊ ಇದನ್ನ ಸ್ಪ್ರಿಂಕಲ್ ಮಾಡ್ಬೇಕು. ರೆಡಿನಾ ಇದು? ಹಂಗಂದ್ರೆ ಆಲ್ಮೋಸ್ಟ್ ರೆಡಿ. ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ. ಎಸ್, ಗುಲ್ ಪಾವಟೆ ಇಸ್ ರೆಡಿ. ಆಹಾ, ಇವಾಗ ಏನ್ ಮಾಡಿದ್ರೆ ನಾನು 1/4 kg ಕಮ್ಮಿನೇ ಹಾಕಿದ್ದೀನಿ ರವೆ. ಯಾಕೆಂದ್ರೆ ಅದು ಹದ ನೋಡ್ಕೊಂಡು ಮಾಡ್ಬೇಕು ಅಡ್ಗೆನ. ವಾವ್, ಅಮೇಜಿಂಗ್. ಇವಾಗ ಗೋಡಂಬಿ ತಗೊಂಡ್ಬಿಟ್ಟು ಸೊ ಗುಲ್ ಪಾವಟೆ ಇಸ್ ರೆಡಿ. ಸೊ ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು. ಹಿಡ್ಕೊಳಮ್ಮ. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟ್ ಆಗಿ, ಎಷ್ಟು ಆರ್ಟಿಸ್ಟಿಕ್ ಆಗಿ ಗುಲ್ ಪಾವಟೆನ ರೆಡಿ ಮಾಡಿದ್ದಾರೆ. ಗುಲ್ ಪಾವಟೆನ ಗುಳುಂ ಮಾಡ್ಬೇಕು ಅಂದ್ರೆ ಫಸ್ಟ್ ಅದನ್ನ ತಯಾರಿ ಮಾಡ್ಕೋಬೇಕು.
ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗುಲ್ಪಾವಟೆ ಬೇಕಾಗುವ ಸಾಮಗ್ರಿಗಳು: ರವೆ 250 ಗ್ರಾಂ, ಬೆಲ್ಲ 7 ಟೀ ಚಮಚ, ಏಲಕ್ಕಿ ಪುಡಿ, ಗೋಡಂಬಿ 50 ಗ್ರಾಂ, ಪಚ್ಚಕರ್ಪೂರ ಚಿಟಿಕೆ, ಲವಂಗ 4, ತುಪ್ಪ 100 ಗ್ರಾಂ, ಒಣ ದ್ರಾಕ್ಷಿ 50 ಗ್ರಾಂ, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು. ಮಾಡುವ ವಿಧಾನ: ಪಾತ್ರೆಗೆ ನೀರು, ತುಪ್ಪ, ಬೆಲ್ಲ ಹಾಕಿ ಅದು ಪಾಕದ ಹದ ಬರುವವರೆಗೂ ಕೈ ಆಡಿಸಿರಿ. ನಂತರ ಪಾಕವನ್ನ ಶೋಧಿಸಿಕೊಳ್ಳಿ. ಬಾಣಲೆಗೆ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ, ಲವಂಗ ಹುರಿದುಕೊಂಡು ಬೌಲ್ಗೆ ಹಾಕಿ ನಂತರ ಅದೇ ಬಾಣಲೆಗೆ ತುಪ್ಪ ಹಾಕಿ ರವೆಯನ್ನ ಹುರಿದುಕೊಳ್ಳಿ. ಪಾತ್ರೆಗೆ ಶೋಧಿಸಿಕೊಂಡ ಪಾಕ, ಲವಂಗ, ಚಿಟಿಕೆ ಪಚ್ಚಕರ್ಪೂರ, ತುಪ್ಪದಲ್ಲಿ ಹುರಿದುಕೊಂಡ ರವೆ ಹಾಕಿ ಗಟ್ಟಿ ಹದ ಬರುವವರೆಗೂ ಕೈ ಆಡಿಸಿ. ನಂತರ ಒಣ ಕೊಬ್ಬರಿ ತುರಿ, ಹುರಿದುಕೊಂಡ ಡ್ರೈ ಫ್ರೂಟ್ಸ್ ಸೇರಿಸಿ ಅಲಂಕರಿಸಿದ್ರೆ ಗುಲ್ಪಾವಟೆ ಸಿದ್ಧ. ಸರಿ, ಇವಾಗ ಡೈನಿಂಗ್ ಟೇಬಲ್ ಪಕ್ಕ ಹೋಗೋಣವೇ? ಪ್ಲೀಸ್. ಬನ್ನಿ. ಮತ್ತೆ ಟಾಪ್ ಅಂತ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಸ್ಪೂನ್ ಹತ್ರನೇ ಹೋಗ್ತಾ ಇದೆ ಅವಾಗ್ಲಿಂದ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಲೆಟ್ಸ್ ನಾಟ್ ವೇಟ್ ಎನಿ ಮೋರ್. ಕಮ್ ಆನ್, ಅಟ್ಯಾಕ್ ಮಾಡೋಣ. Yes. ಅಮೇಸಿಂಗ್. ಅಂಡ್ ಎಲ್ಲೆಲ್ಲೋ ಒಂಚೂರ ಏಲಕ್ಕಿ ಫ್ಲೇವರು ತುಂಬಾ ಚೆನ್ನಾಗಿದೆ. ಕರ್ಪೂರ ಕರ್ಪೂರ ಬೆಲ್ಲ ಕರೆಕ್ಟ್ ಆಗಿದೆಯಾ ನಿಮ್ಗೆ? ಬೆಲ್ಲ ಪರ್ಫೆಕ್ಟ್. ಅಪ್ಪನ ಕೈ ರುಚಿ ಇಷ್ಟು ಚೆನ್ನಾಗಿದೆ, ಬಟ್ ಒಂದು ಭಯಾನಕವಾದ ಕಥೆ ಕೇಳಿದೀವಿ. ನೀವು ಮತ್ತೆ ನಿಮ್ಮ ಮಗಳು ಸೇರ್ಕೊಂಡು ಸುಧಾ ಬೆಳವಾಡಿ ಅವ್ರಿಗೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಕ್ ಟ್ರೈ ಮಾಡಿದ್ರಂತೆ. ಅದು ಎಷ್ಟೊಂದು ಆಗಿದೆ. ಅದು ಹ್ಯಾಪಿ ಹುಟ್ಟು ಹಬ್ಬದ ದಿನ. ಓ, ಅಡ್ಗೆ ಮನೆ ಇದು ಸುಟ್ಟಿಲ್ಲ, ಮೈಸೂರು ಪಾಕ್ ಮಾಡಕ್ ಹೋಗಿ. ಆಲ್ಮೋಸ್ಟ್ ಅಲ್ಲಿ ಬಂದಿತ್ತು. ನಾವು ಬೇರೆ ತರ ಮೈಸೂರ್ ಪಾಕ್ ಟ್ರೈ ಮಾಡ್ತಿದ್ವಿ. ಮೇಕಿಂಗ್ ಮೈಸೂರ್ ಪಾಕ್. ಸೊ ನಾವಮ್ಮ ಶೂಟಿಂಗ್ ಇಂದ ಬರ್ಬೇಕು, ಬರೋಷ್ಟಿಗೆ ಕೇಕ್ ತರ ಮೈಸೂರ್ ಪಾಕ್ ರೆಡಿ ಅಂತ ಮಾಡೋಣ ಅಂದ್ಬಿಟ್ಟು ಪ್ಲಾನು. ಆದ್ರೆ ನಾವು ಟೀ ಕುಡಿತಾ ಮಾತಾಡ್ತಾ ಮರ್ತೋಗ್ಬಿಟ್ಟಿದೀವಿ. ಅದು ನಮ್ಮಮ್ಮ ಬೇಗ ಬಂದ್ಬಿಟ್ಟಿದ್ದಾರೆ ಶೂಟಿಂಗ್ ಇಂದ. ಅಮ್ಮ ಬರೋಷ್ಟಿಗೆ ಫುಲ್ಲು ಸೀದೋಗಿರೋ ವಾಸನೆ. ನೋಡಿದ್ರೆ ಟಾರ್ ತರ ಮೈಸೂರ್ ಪಾಕ್ ಬಂತು. ಕಪ್ಪು ಕಲರ್ ಮೈಸೂರ್ ಪಾಕು. ಕಪ್ ಕಲರ್ ಮೈಸೂರು. ತುಂಬಾ ಅಪ್ಪ ಮಗಳು ಏನ್ ಮಾಡಿದಿರ ಅಂತ ತುಂಬಾ ನಮ್ಮಮ್ಮ ಹತ್ತು. ಅವತ್ತೇನು ಅಡ್ಗೆನೂ ಮಾಡಕ್ ಆಗ್ಲಿಲ್ಲ ಮನೇಲಿ. ಸೊ ವಿ ವೆಂಟ್ ಔಟ್. ಅದೇಂದ್ರೆ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕು ಮೈಸೂರು ಪಾಕ್. ಓಕೆ, ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಮ್ಮ ಪಾಡ್ ನಾವು ಆರಾಮಾಗಿ ಏನೋ ಮಾಡ್ಕೊಂಡೇನೋ. ಚೆನ್ನಾಗಿತ್ತು. ಎಂತ ಪ್ಲಾನ್ ಅಂದ್ರೆ ಪಾಪ ಅವ್ರ ಬ್ಯಾಗ್ಸ್ ಅನ್ನ ಪ್ಯಾಕ್ ಮಾಡಿ ಮೈಸೂರಿಗೆ ಹೊಟ್ಟೋದ್ರೇನೋ, ಇಂತ ಬರ್ಡೇ ಯಾರಿಗೂ ಸಿಗದೆ ಇರ್ಲಿ ಅಂತ. ಇಲ್ಲ ತುಂಬಾ ಅಭ್ಯಾಸ ಆಗೋಗಿದೆ ಈಗ. ಓ, ಸಂಯುಕ್ತ ಕೇಕ್ ಅಥವಾ ಬೇಕಿಂಗ್ ಪ್ರಾಡಕ್ಟ್ಸ್ ಮಾಡಿದಾಗ ಅಡ್ಗೆ ಮನೆಯೆಲ್ಲ ಚಿಂದಿ. ಇಟ್ ವಿಲ್ ಬಿ ಏನೋ ಒನ್ ಹೆಲ್. ಡೇ ಅಫೇರ್. ಸೊ ಯಾರು ಅಡ್ಗೆ ಮನೆ ಬೆಳಿಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ತನಕ ಅದೇ. ಸಂಯುಕ್ತ ಅವರ ಡ್ಯಾಡಿ ಡ್ರೈವಿಂಗ್ ಸ್ಕೂಲ್ ಟೀಚರ್ ಕೂಡ. ಇದೇನಿದು ಇವ್ರಿಗೆ ಮಾತ್ರ, ನಿಮಗೆಲ್ಲ ಕ್ಲಾಸಸ್ ತಗೊಳಲ್ಲ. ಸೊ ಹೇಳ ಮಕ್ಕಂದ. ನಾನ್ 1.5 ತಿಂಗಳು ಡ್ರೈವಿಂಗ್ ಕಲ್ತೆ ಫ್ರಮ್ ಅ ಡ್ರೈವಿಂಗ್ ಸ್ಕೂಲ್. ಓಕೆ. ಸೊ ಲೈಸೆನ್ಸ್ ಸಿಕ್ತು. ಆಮೇಲೆ ನಮ್ಮಪ್ಪ ಈಗ ಟೀಚರ್ ಡ್ರೈವಿಂಗ್ ಬೆಂಗಳೂರಲ್ಲಿ ಹೇಗೆ ಅಂತ ನಾ ಹೇಳ್ಕೊಡ್ತೀನಿ ಅಂತ ಬೆಳಿಗ್ಗೆ ಕ್ಲಾಸಸ್ ತೊಗೊಳಕ್ ಶುರು ಮಾಡಿ. ಓಕೆ. ಸೊ ಬನಶಂಕರಿಗೆ ಹೋಗ್ತಿದ್ವಿ. ಬನಶಂಕರಿ ಸೆಕೆಂಡ್ ಸ್ಟೇಜ್, ಬನಶಂಕರಿ 6th ಸ್ಟೇಜ್. ದಿನಾ ಬೆಳಿಗ್ಗೆ ಹೋಗೋದು. ಅಲ್ಲಿ ಸಡನ್ ಆಗಿ ಕೈ ಬಿಟ್ಬಿಡು, ಸಡನ್ ಆಗಿ ಕೈ ಆಚೆ ಹಾಕ್ಬಿಡು, ಒಂದ್ ಕೈಯಲ್ಲಿ ಡ್ರೈವ್ ಮಾಡು, ಈ ಕಡೆ ಕೈ ಹಿಂದೆ ಇಟ್ಕೋ, ಏನೇನೋ ಒಂಥರ ಡಾನ್ಸಿಂಗ್ ಕ್ಲಾಸ್ ತರ ಆಗಿತ್ತು. ಅಂಡ್ ದೆನ್ ಯು ಶುಡ್ ಗೋ ರಿಯಲಿ ಫಾಸ್ಟ್ ಅಂಡ್ ಫುಲ್ ಕಟ್ಟೆಲ್ಲ ಹೊಡೆದ್ಬಿಟ್ಟು ಈ ತರ ಡ್ರೈವ್ ಮಾಡೋಂಗಿಲ್ಲ, ಕಟ್ ಮಾಡೋಂಗಿಲ್ಲ, ಹೆಂಗ್ ಡ್ರೈವ್ ಮಾಡಬಾರ್ದು, ಈ ತರ ದಿನ ಬೈಸ್ಕೊಂಡಿದೀನಿ. ಒಂದೊಂದ್ಸಲ ಅಂತೂ ಸಡನ್ ಆಗಿ ಬ್ರೇಕ್ ಅಂದ್ಬಿಟ್ಟು ಕಾಯಿ ಔಟ್ ಅಂತ, ಬೈ ಚಾನ್ಸ್ ಎಮರ್ಜೆನ್ಸಿ ಹಂಗಾದ್ರೆ ಅಂತ. ಯಾವಾಗ ಎನಿ ಸಿಚುವೇಶನ್ ನಾವು ಐ ಕ್ಯಾನ್ ಡ್ರೈವ್ ಎನಿವೇರ್, ಯುನೋ. ಹೀಗೆ ಅಪ್ಪಲ್ಲಿ ಕಾರ್ ಹಂಗೆ ನಿಲ್ಸ್ಕೋಬೇಕು. ಇಲ್ಲ, ಅಪ್ಪಲ್ಲಿ ಹೋಗ್ಬಿಟ್ಟು ಸ್ಟಾಪ್ ಅಂತ ಜೋರಾಗಿ ಕಿಚ್ಕೊಳ್ಳೋದು. ನಂಗೆ ಭಯ ಏನಾಗೋತಂತ ಈಗ ತಾನೇ ಕಲ್ತ. ಕರೆಕ್ಟ್ ಆಗಿ ಹೇಳಿ, ಅಪ್ಪಲ್ಲಿ ಹೋಗ್ಬಿಟ್ಟು ಬ್ರೇಕ್ ಇಲ್ದೆ ಕಾರ್ ನಿಲ್ಸಿರ್ಬೇಕು. ಅಪ್ಪ ಅದ್ ಗೊತ್ತು ಅಪ್ಪ, ಬಟ್ ಅದಕ್ಕೂ ನಾನ್ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ಬೇಕು ತಾನೆ. ಜೋರಾಗಿ ಭಯಂಕರವಾಗಿ ಓಡಿಸ್ತಾರೋ ಅಂತ ಜೋರಾಗಿ ಸ್ಟಾಪ್ ಅಂತ ಕಿಚ್ಕೊಂಡ್ಬಿಡೋದು. ಯಾರಾದ್ರೂ ಬೇರೆಯವ್ರು ಇದ್ರೆ ಬಿದ್ಬಿಟ್ಟು ಕಾರಿಂದ ಜಂಪ್ ಮಾಡ್ಬಿಟ್ಟಿರೋರು. ಗ್ರೇಟ್ ಶಾಕ್ ಅಬ್ಸರ್ವ್. ಒಂದು ಮಗು ಬರ್ಬೋದು, ಸೈಕಲ್ ಬರ್ಬೋದು. ಯು ಶುಡ್ ನೋ ಹೌ ಟು ಅಪ್ಲೈ ಬ್ರೇಕ್ ವಿತೌಟ್ ಸ್ಕಿಡ್ಡಿಂಗ್. ಸೊ ಇವೆಲ್ಲ ತುಂಬಾ ಗ್ರೇಟ್ ಆಗಿ ಕಲ್ತ್ಕೊಂಡಿದ್ದೀನಿ. ಅದ್ಭುತ. ನೋಡಿದ್ರ, ಇಂಥ ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್ ಯಾರಿಗೂ ಎಲ್ಲೂ ಸಿಗಕ್ ಚಾನ್ಸೇ ಇಲ್ಲ. ನೀವು ಅಕಸ್ಮಾತ್ ಸ್ಕೂಲ್ ಶುರು ಮಾಡಿದ್ರೆ ನನ್ನನ್ನ ಕರ್ಸ್ಕೊಳ್ಳಿ. 100%. ಐ ವುಡ್ ವಾಂಟ್ ಟು ಬಿ ಯೋರ್ ಶಿಷ್ಯೆ. ಡಾನ್ಸ್ ಡ್ರೈವಿಂಗ್ ಅಂತ. ಡಾನ್ಸ್ ಡ್ರೈವಿಂಗ್ ಹೊಸ ಕೈಂಡ್ ಆಫ್ ಎಕ್ಸರ್ಸೈಸ್. ಒಲಿಂಪಿಕ್ಸ್ ಅಲ್ಲಿ ಶುರು ಮಾಡ್ಬೇಕಿತ್ತು ಅಲ್ವಾ? ಇವಾಗ ಈ ಬಾಯಿಗೆ ಮತ್ತೆ ಕೈಗೆ ಸ್ವಲ್ಪ ಬ್ರೇಕ್ ಹಾಕೋಣ. ಟೂ ಗುಡ್ ಐತೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ಸ್ವಾಹ ಗುಳು ಮಾಯ್ತಾ.
ಗುಲ್ ಪಾವಟೆ ಪ್ಲೇಟ್ ಇಂದ ಯಾವಾಗ ಖಾಲಿಯಾಗಿ ಯಾವಾಗ ಹೊಟ್ಟೆಗೆ ಹೋಯ್ತು ಅಂತ ಹೇಳಕ್ಕೆ ಆಗ್ಲಿಲ್ಲ. ಅಮೇಸಿಂಗ್ ಕೈ ರುಚಿ, ಎಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ರಿ. ಮತ್ತೆ ಮತ್ತೆ ನಿಮ್ ಮನೆಗ್ ಬರ್ಬೇಕು, ನಿಮ್ಮನ್ನ ಕೋತಿನ ಭೇಟಿ ಮಾಡಕ್ಕೆ ಅಂಡ್ ಗುಲ್ ಪಾವಟೆನ ಸ್ವಾಹ ಮಾಡಕ್ಕೆ. ಪ್ಲೀಸ್ ಬನ್ನಿ. ಪ್ಲೀಸ್ ಕಮ್ ಹೋಮ್. ನನ್ನ ಭೇಟಿ ಮಾಡ್ಬೇಕಲ್ವಾ? ನೀನ್ ಮನೇಲೇ ಇರಲ್ವಲ್ಲಮ್ಮ, ನೀನ್ ಎಲ್ ಭೇಟಿ ಮಾಡೋದು? ನಾವು ನ್ಯೂ ಫೌಂಡ್ ಡಾಟರ್ ನಾನಿದ್ದೀನಲ್ಲ, ಪಾಪ್ಸ್ ನನಗೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಪಾಪ್ಸ್. ಸೊ ಹೇಳಿ, ನಿಮ್ಗೆ ಹೇಗ್ ಅನ್ಸ್ತು? ಮಗಳಿಗೋಸ್ಕರ ಅಂಡ್ ಶ್ರುತಿಗೋಸ್ಕರ ಅಡ್ಗೆ ಮಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಹೂವಿಂದ ನಾರು ಸ್ವರ್ಗಕ್ಕೆ ಹೋಯ್ತಂತೆ, ಹಾಗೆ ನಾನು ನಿನ್ನಿಂದ ಇವರಿಂದ ಸ್ಟಾರ್ ಸವಿರುಚಿ ಪ್ರೋಗ್ರಾಮ್ ಬಂದಿದ್ದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಅದು ಈ ಹಬ್ಬದ ದಿವಸ. ಸೊ ಥ್ಯಾಂಕ್ ಯು ಸೋ ಮಚ್ ಪಾಪ್ಸ್. ಸಂಯುಕ್ತ, ನಿನಗೋಸ್ಕರ ಅಪ್ಪ ಮನೇಲಿ ಇದೇ ತರ ಅಡ್ಗೆ ಮಾಡ್ಕೊಡ್ತಾ ಇರ್ತಾರ? ಹೌದು, ಕಂಪಲ್ಸರಿ ತಿಂತಾ ಇರ್ಬೇಕು. ಅದಕ್ಕೆ ನಾನು ಅದಕ್ಕೆ ನೀನ್ ಹಿಂಗ್ ಸಣ್ಣ ಇರೋದು. ಕಂಪಲ್ಸರಿ ಸಂಯುಕ್ತ ಒಂದ್ 2 kg ದಪ್ಪ ಆಗ್ತಾಳೆ, ಆ ಖುಷಿ ನನಗಿದೆ. ಲಕ್ಕಿಯಸ್ಟ್ ಡಾಟರ್ ಟು ಹ್ಯಾವ್ ಸಚ್ ಅಮೇಸಿಂಗ್ ಫಾದರ್, ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅಪ್ಪಗೆ ಚಾಚಾ ಬಾಯ್ ಬೈ ಸಿ ಅಂತ ಹೇಳ್ಬಿಟ್ಟು ವಿಲ್ ಬಿ ಬ್ಯಾಕ್. ಡ್ಯಾಡಿ ಅಲಿಯಾಸ್ ಡಾನ್ ಅನ್ನ ಇವತ್ತು ಮೀಟ್ ಮಾಡಿದ್ರಿ, ಬಟ್ ನಾಳೆ ಬರ್ತಿರುವ ವ್ಯಕ್ತಿ ಸೀನಿಯರ್ ಡಾನ್. ಯಾರಾದ್ರೂ ಸಂಯುಕ್ತ ಹತ್ರ ಬಂದ್ರೆ ಅವ್ರು ಮಾಡೋ ಕಥೆನೇ ಬೇರೆ. ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಅವ್ರಿಗೆ ಫ್ಯಾನ್ಸ್ ಇದಾರಂತಪ್ಪ, ಬಿಗ್ ಜಾಮ್ಸ್ ಅಲ್ಲೂ ಜನಗಳು ಅವ್ರನ್ನ ನೋಡಕ್ ಹೋಗ್ತಾರೆ. ಯಾರವರು? ನಾಳೆ ತಿಳ್ಕೊಳ್ಳೋಣ ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ, ನನ್ನ ಜೊತೆಗೆ ಸಂಯುಕ್ತ ಹೊರನಾಡ್. ಸೈನಿಂಗ್ ಆಫ್. ಬಾಯ್. ಬಾಯ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಮ್ ಜೊತೆಗೆ ಇವತ್ತು ಕೂಡ ದ ಬ್ಯೂಟಿಫುಲ್ ಗಾರ್ಜಿಯಸ್ ಸಂಯುಕ್ತ ಹೊರನಾಡು. ಥ್ಯಾಂಕ್ ಯು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿ ಅಂದರೆ ಮೇಕಪ್ ನಾಣಿ ಅವರ ಧರ್ಮಪತ್ನಿ, ನಮ್ಮ ಪ್ರಕಾಶ್ ಬೆಳವಾಡಿ, ಸುಧಾ ಬೆಳವಾಡಿ ಅವರ ಹೆಮ್ಮೆಯ ತಾಯಿ ಅಂಡ್ ಸಂಯುಕ್ತ ಹೊರನಾಡು ಅವರ ಅಚ್ಚುಮೆಚ್ಚಿನ ಅಜ್ಜಿ ಬಾಜಿ. ಸೊ ಕರ್ಸ್ಕೊಳ್ಳೋಣ. ಸೊ ಅಜ್ಜಿನ ಅಜ್ಜಿ ಅಂತಾನೆ ಕರೆಯೋಣ. ಅಜ್ಜಿ ಬಾಜಿ. ಅಜ್ಜಿ ಬಾಜಿ. ಈ ಅಜ್ಜಿ ಬಾಜಿ ಅಂದ್ರೆ ಏನು? ಅದೇನಾಗಿದೆ ಅಂದ್ರೆ ನನ್ನ ದೊಡ್ಡ ಮಗಳು ಸುಜಾತ ಅವಳು 10 ತಿಂಗಳ ಮಗಳೇ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದ. ತುಂಬಾ ಫಾಸ್ಟ್. ಅದಕ್ಕೆ ನನ್ ಭಾರ್ಗವಿ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ನೇಮ್, ಅದರಿಂದ ಕರೆಯಕ್ ಬರ್ತಾ ಇರ್ಲಿಲ್ಲ. ಆ ಭಾರ್ಗವಿ ಅಂತ ಅವಳು ಕರೆದಿದ್ ಬಾಜಿ ಅಂತ. ಅವಳು ಕರೆದ್ಲು, ಎಲ್ಲಾ ಮೊಮ್ಮಕ್ಳು ಅದೇ ಕರೆಯಕ್ ಶುರು ಮಾಡಿದ್ರು. ಅದಾದ್ಮೇಲೆ ಮೂವಿ ಸೆಟ್ ಅಲ್ಲಿ ಹೋದ್ರೆ ಸೀರಿಯಲ್ ಅಲ್ಲೂ ಅಜ್ಜಿ ಬಾಜಿನೇ. ಇವ್ ಚಿಕ್ಕವನ್ ಕರ್ಕೊಂಡ್ ಹೋಗ್ತಾ ಇದ್ದೆ, ಯಾರು ಹೋದ ಅಜ್ಜಿ ಬಾಜಿ ಅನ್ನೋರು, ಎಲ್ಲಾರು ಅಜ್ಜಿ ಬಾಜಿ ಅಂತಲೇ ಕರೆಯೋದು. ಯೂನಿವರ್ಸಲಿ ನಾವು ಇವ್ರನ್ನ ಅಜ್ಜಿ ಬಾಜಿ ಅಂತಾನೆ ಕರೆಯೋದು. ಇವಾಗ ಸಾಮಾನ್ಯವಾಗಿ ತಂದೆ ತಾಯಿಯರು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ, ಇಲ್ಲಿ ಮಕ್ಕಳು ತಾಯಿಗೆ ನಾಮಕರಣ ಮಾಡಿದ್ದಾರೆ. ಅಜ್ಜಿ ಬಾಜಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ಬರೀ ಶುಭಾಶಯ ಅಂದ್ರೆ ಸಾಕಾ? ಹೊಟ್ಟೆಗೆ ಬೀಳ್ಬೇಕಲ್ವಾ? ಇವರ ಕೈ ರುಚಿ ಟೇಸ್ಟ್ ಮಾಡ್ಬೇಕಲ್ವಾ? ಸೊ ಏನ್ ಸ್ಪೆಷಲ್ ಆಗಿ ಇವತ್ತು ಮಾಡ್ಕೊಡ್ತಾ ಇದೀರಾ? ಮರಾಠಿಯವರು ಮುಟ್ಗಿ ಅಂತಾರೆ, ಮುಷ್ಟಿ ಮಾಡೋದು ಅಂತ. ನಾನೇನೋ ಘೀ ಅಂದ್ರೆ ತುಪ್ಪ ಅಲ್ವಾ, ತುಪ್ಪನೇ ಮುಟ್ಟಿದ್ರೆ ಮುಟ್ಟಿ ಘೀ ಆಗತ್ತೆ ಅನ್ಕೊಂಡೆ. ಇಲ್ಲ. ಸೊ ಶುರು ಮಾಡೋಣ. ಮುಟ್ಟ ಘೀನ ನೀವು ನಿಮ್ ಮನೇಲಿ ಟ್ರೈ ಮಾಡ್ತೀರಂತೆ. ಇದಕ್ಕೆ ಏನೇನೆಲ್ಲ ಬೇಕು ಅಜ್ಜಿ ಬಾಜಿ ಒಂದ್ಸತಿ ಹೇಳಿ ನಮ್ಗೆ. ನೆನ್ಸಿರೋ ತೊಗರಿ ಬೇಳೆ 1 ಕಪ್ಪ, 1 ಅಳತೆ. ಓಕೆ. ಕಡಲೆ ಬೇಳೆ ಅರ್ಧ ಅದಕ್ಕೆ ಅಳತೆ. ಒಂದಷ್ಟು ಉಪ್ಪು, ಒಂದಷ್ಟು ಇಂಗು, ಅರಿಶಿನ, ಕರ್ಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಶುಂಠಿ, ಆಯ್ತು. ಸೊ ಫಸ್ಟ್ ನಿಮ್ಗೆ ಅಳತೆಗೆ ಬಟ್ಲು ಕೊಡ್ತೀನಿ. ಈ ಬಟ್ಲೆ 1 ಬಟ್ಲು ಹಾಕ್ಬೇಕು. ಅಯ್ಯೋ, ನನ್ನ ಹತ್ರನೂ ಕೆಲಸ ಮಾಡಿಸ್ತಾ ಇದಾರಪ್ಪ. ಇದು 1 ಬಟ್ಲು. ಸೊ 1 ಬಟ್ಲು ಇದನ್ನ ಹಾಕ್ಬಿಡ್ತೀನಿ. ಓಕೆ. ಅದು ಕಡಲೆ ಬೇಳೆ ಇದೆಯಲ್ಲ, ಅದು ಅರ್ಧ ಬಟ್ಲು. ಸೊ ತೊಗರಿ ಬೇಳೆ 1 ಬಟ್ಲು, ಕಡಲೆ ಬೇಳೆ ಅರ್ಧ ಬಟ್ಲು ಅಷ್ಟೇ. ಸಾಕು ಸಾಕು ಸಾಕು, ಧಾರಾಳ ಸಾಕು. ಸೂಪರ್. ನೆಕ್ಸ್ಟ್ ಇದೊಂದೆರಡು ಹೋಳು ಶುಂಠಿ ಸ್ವಲ್ಪ ಚಿಕ್ಕದ ಹಾಕೋಣ. ಆಮೇಲೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ಹಾಕೋಣ. ಆಮೇಲೆ ಇಷ್ಟು ಕೊತ್ತಂಬರಿ ಸೊಪ್ಪು. ಆಯ್ತಾ? ಸೂಪರ್. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಹಾಗೆ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ, ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ,
ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಕಮ್ಮಿ ಹಾಕೊಳ್ಳಿ. ಹಾಕೊಳ್ಳಿ ಅಷ್ಟೇ, ಆಯ್ತಾ? ಅದಾದ್ಮೇಲೆ ತೆಂಗಿನ ತುರಿ, ಇದು ಒಳ್ಳೆ ಘಮನೂ ಬರುತ್ತೆ, ಮೈಗೂ ಒಳ್ಳೇದು, ಚೆನ್ನಾಗೂ ಇರುತ್ತೆ. ಇದೊಂದಷ್ಟು ಓಕೆ. ಇಂಗು, ಆಯ್ತಾ? ಆಮೇಲೆ ಅರಿಶಿನ ಒಳ್ಳೆ ಬಣ್ಣನೂ ಆಯ್ತು, ಮೈಗೂ ತುಂಬಾ ಒಳ್ಳೇದು, ಅದನ್ನು ಹಾಕ್ಬೇಕು. ಓಕೆ, ಇಷ್ಟು ಆಯ್ತಾ? ಉಪ್ಪು ಹಾಕಿಲ್ಲ ಇನ್ನು. ಕರೆಕ್ಟ್. ರುಚಿಗೆ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲೇಬೇಕಲ್ಲ. ಹಿಂಗು ಇಸ್ ಫಾರ್ ಡೈಜೆಷನ್, ಅರ್ಶಿನ ಇಸ್ ಫಾರ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್. ಉಪ್ಪು BP ಜಾಸ್ತಿ ಮಾಡ್ಕೊಳಕ್ಕೆ, ಸೊ ಕಮ್ಮಿ ತಗೊಳ್ಳಿ. ಆಯ್ತಾ? ಸ್ವಲ್ಪ ನೀರು ಹಾಕ್ಬೇಕು. ಹಾಕಮ್ಮ ಒಂಚೂರು. ಎಷ್ಟು ಹಾಕ್ಲಿ? ಸಾಕಾ? 1/4 ಗ್ಲಾಸ್ ನೀರ್ ಹಾಕಿದ್ರೆ ಸಾಕು. ಇವಾಗ ಇದನ್ನ ಗಿರ್ ಅನ್ಸೋಣ. ನುಣ್ಣಗ್ ಮಾಡ್ಕೋಬೇಡಿ, ಸ್ವಲ್ಪ ತರ್ತರಿಯಾಗಿರ್ಬೇಕು. ಟೇಸ್ಟ್ ಮಾಡಿ ನೋಡೋಣ. ಸಖತ್ ಖಾರ, ಸೂಪರ್ ಆಗಿದೆ. ಇಷ್ಟು ಖಾರ ಅಟ್ಲೀಸ್ಟ್ ಇರ್ಬೇಕು, ಇಲ್ದಿದ್ರೆ ಮಜಾ ಇರಲ್ಲ. ಸೂಪರ್ ಆಗಿದೆ. ಕಮಾನ್. ಅಯ್ಯೋಯ್ಯೋ, ಏನಾಯ್ತು? ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟಿದೀಯಾ ನೀನು. ನಾನು ಇದೇ ತರ ಒಂದ್ ಕಿತಾಪತಿ ಮಾಡಿದ್ದೆ. ಹೌದಾ? ಕೋಡ್ಬಳೆ ಮಾಡು ಅಂದ್ರೆ ಹೇಳೋರು. ಕೋಡ್ಬಳೆ ಮಾಡ್ತಾ ಇದ್ವಿ. ನಾನು ಬರ್ತೀನಿ ಅಂದ್ಲು. ಮಾಡಮ್ಮ, ಒಳ್ಳೆ ಪ್ರಾಬ್ಲಮ್ ಏನಿಲ್ಲ, ಕಲ್ತ್ಕೊಂಡಂಗಾಯ್ತು ಅಂದೆ. ಆಮೇಲೆ ನೀರ್ ಹಾಕ್ಲಾ ನೀರ್ ಜಾಸ್ತಿ ಹಾಕ್ಬಿಟ್ಲ. ಸೊ ಇವಾಗ ಅಡ್ಜಸ್ಟ್ಮೆಂಟ್ ಏನ್ ಮಾಡೋಣ ಇವಾಗ ಈ ನೀರ್ಗೆ? ಈ ನೀರ್ಗ ಒಂದಿಷ್ಟು ಕಡ್ಲೆ ಹಿಡ್ತೊಂಬ, ಹಾಕ್ಬಿಟ್ರೆ ಸರಿ ಹೋಗುತ್ತೆ. ದೇರ್ ಯು ಗೋ. ನಂತರ ಜಾಸ್ತಿ ನೀರ್ ಹಾಕಿ ಅಯ್ಯೋ ಹಾಳಾಯ್ತು ಅಂತ ಅನ್ಕೊಳ್ತಿರೋ ಟೈಮಲ್ಲಿ ಕಡ್ಲೆ ಹಿಟ್ಟು ಟು ದ ರೆಸ್ಕ್ಯೂ. ಇದನ್ನ ನಾನ್ ಹಾಕಲ್ಲ, ನೀವೇ. ಆಮೇಲೆ ಇದು ಜಾಸ್ತಿ ಆಗೋದ್ರೆ ಕಷ್ಟ. ಹಾಕು ನೀನು. ಸಾಕಾ? ಇಂಚೂರು ಹಾಕು, ಸಾಕಾ? ಇಂಚೂರು ಹಾಕು. ಇವಾಗ ಸಾಕು ಅಂತ ಕಾಣುತ್ತೆ. ಆದ್ರೆ ಒಂದು ಇಷ್ಟ ಆದ್ಮೇಲೆ ಏನಾಗಿರುತ್ತೆ ಹೇಳು? ಏನಾಗಿರತ್ತೆ? ಉಪ್ಪು ಕಮ್ಮಿ ಆಗಿರುತ್ತೆ, ಖಾರ ಕಮ್ಮಿ ಆಗ್ಬಿಟ್ಟಿರುತ್ತೆ. ನೋಡೋಣ ಖಾರ ಉಪ್ಪು ಹೇಗಿದೆ ನೋಡೋಣ, ನೋಡಿ ಮಾಡೋಣ. ಓಕೆ. ಬಟ್ ಏನೇ ಹೇಳಿ, ಇಷ್ಟೆಲ್ಲ ನೀರ್ ಹಾಕಿ ಕಡ್ಲೆ ಹಿಟ್ಟೆಲ್ಲ ಹಾಕಿದಕ್ಕೆ ನನಗೆ ಪ್ರೈಸ್ ಕೊಡ್ಬೇಕು. ಪ್ರೈಸ್ ಕೊಟ್ಟಾಗ ಚೀಫ್ ಗೆಸ್ಟ್ ಯಾರಾಗಿರ್ತಾರೆ ಗೊತ್ತಾ? ಅಜ್ಜಿ ಬಾಜಿ ವಿಲ್ ಬಿ ದ ಚೀಫ್ ಗೆಸ್ಟ್. ಯಾಕೆ ಅಂತ ನೀವು ಕೇಳಕ್ಕಿಂತ ಮುಂಚೆ ಹೇಳಮ್ಮ, ನಿನಗೆ ಸ್ಕೂಲಲ್ಲಿ ಪ್ರೈಸ್ ಕೊಡ್ಬೇಕಾಗಿತ್ತು. ಮುಂದಿನ ದಿನ ಅದಕ್ಕೋಸ್ಕರನೇ ಒಂದು ಪ್ರೈಸ್ ಸೆರೆಮೋನಿನೇ ಆರ್ಗನೈಸ್ ಮಾಡಿಸಿ. ಹೌದು, ನಮ್ಮಪ್ಪ ನಂಗ್ ಜಡೆ ಹಾಕ್ಬಿಟ್ಟು ಬುಕ್ ರೇಸ್ಗೆ ಕಳ್ಸಿದ್ರು. ಓಕೆ. ಸೊ ಬುಕ್ ತಲೆ ಮೇಲೆ ಇಟ್ಕೊಂಡಿದ ತಕ್ಷಣ ನಾನ್ ಡಿಸ್ಕ್ವಾಲಿಫೈಡ್ ಆದೆ. ಯಾಕೆಂದ್ರೆ ನಡೆದಿದ ತಕ್ಷಣ ಬುಕ್ ಬಿದ್ದೋಯ್ತು. ಜಡೆ ಹಾಕೊಂಡಿದ್ದಾನ ನಮ್ಮಪ್ಪ ಕಷ್ಟಪಟ್ಟದೇನೇನೋ ಮಾಡ್ಸಿದ್ರು. ಆಮೇಲೆ ನಂಗೆ ತುಂಬಾ ಬೇಜಾರಾಗೋಯ್ತು. ಜಗಳ ಆಡ್ದೆ ಅಪ್ಪನ ಜೊತೆ, ನೋಡ್ ನಿನ್ನಿಂದ ನಾನು ಡಿಸ್ಕ್ವಾಲಿಫೈ ಆಗ್ಬಿಟ್ಟೆ ಅಂತ. ಸೊ ನಮ್ಮಪ್ಪ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಕೇಳಿದ್ರು, ಪಾರ್ಟಿಸಿಪೇಷನ್ ಕೊಡ್ಬೇಕು ತಾನೇ ಅಂತ. ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್. ತುಂಬಾ ನನ್ ಮಗಳು ಮತ್ತೆ ಸ್ಪೋರ್ಟ್ಸ್ ಡೇ ಪಾರ್ಟಿಸಿಪೇಟ್ ಮಾಡಲ್ವಂತೆ. ಸೊ ಫಸ್ಟ್ ಪ್ರೈಸ್ ಏನು ಅಂತ ಕೇಳಿದ್ರು. ಎಲ್ಲರಿಗೂ ಕ್ಯಾರಿ ಅದು ಟಿಫಿನ್ ಬಾಕ್ಸ್ ಬರ್ತಿತ್ತಲ್ಲ ಕಲರ್, ದಟ್ ವಾಸ್ ದ ಫಸ್ಟ್ ಪ್ರೈಸ್. ಸೊ ಇಲ್ಲ ಹಂಗ್ ಕೊಡಕ್ಕಲ್ಲ, ಬರೀ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಮಾತ್ರ ಕೊಡೋದು ಅಂತ ಅವ್ರು ಹೇಳಿದ್ರು. ಸೊ ನಮ್ಮಪ್ಪ ಸ್ಕೂಲ್ಗೆ ಅರ್ಧ ದಿನ ರಜಾ ಡಿಕ್ಲೇರ್ ಮಾಡ್ಬಿಟ್ಟು ನಮ್ಮ ಅಜ್ಜಿ ಚೀಫ್ ಗೆಸ್ಟ್ ಮಾಡಿ ಅಷ್ಟು ಜನಕ್ಕೂ ಫಸ್ಟ್ ಪ್ರೈಸ್. ಅದನ್ನ ಶೂಟ್ ಮಾಡೋಕೆ ವಿಡಿಯೋಗ್ರಾಫರ್ ಬಂದಿದ್ರು. ಆಮೇಲೆ ಎಲ್ಲರೂ ಖುಷಿಯಾಗಿ ತೋತದ್ರು. ನಾನು ಒಬ್ಳೆ ಹತ್ಕೊಂಡ್ ಹೋಗಿ ಅಜ್ಜಿ ಹತ್ರ ಗಿಫ್ಟ್ ತಗೊಂಡಿದ್ದು. ಅದ್ರ ಪಿಕ್ಚರ್ ವಿಡಿಯೋ ಎವ್ರಿಬಡಿ ನೋಟಿಸ್ಡ್ ಬಿಕಾಸ್ ಶಿ ಡಿಡ್ಂಟ್ ಗೆಟ್ ಇಟ್ ಅಂತ ಅವ್ರಪ್ಪ ಅರೇಂಜ್ ಮಾಡಿದ್ದಾರೆ. ಅಜ್ಜಿ ಪ್ರೈಸ್ ಕೊಡ್ತಾ ಇರೋದು ಅಂತ. ಒಂದು ತುಂಬಾ ಸಂತೋಷ ಅಂದ್ರೆ ಅಷ್ಟು ಸಣ್ಣ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪುಟ್ ಮಕ್ಕಳು ಅವ್ರ 2 ಜನಕ್ಕೆ ಪ್ರೈಸ್ ಬಂತು. ಸೋ ಸ್ವೀಟ್ ಅಲ್ಲ. ಇವಾಗ ಒಲೆ ಹಚ್ಚಿ ಕುಕ್ಕರ್ ಅದಕ್ಕೆ ನೀರ್ ಹಾಕ್ಬಿಟ್ಟು ಕುಕ್ಕರ್ ಇಟ್ರೆ ನಾನು ಅದು ಉಂಡೆ ಉಂಡೆ ಮಾಡಿ ಅದ್ರಲ್ಲಿ ಇಡ್ತೀನಿ. ನೀರ್ ಹಾಕೋ ಕೆಲ್ಸ ಮಾತ್ರ ನಾ ಮಾಡಲ್ಲಪ್ಪ. ಸರಿ, ನೀರ್ ಹಾಕಿ ನೀರು ಸಾಕು, ಇದಕ್ಕೇನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ. ಸರಿ ಸಾಕಾ? ಇದು ಹಾಗೆ ಇಟ್ಬಿಟ್ರೆ ಅದೊಂದು ಎದ್ದು ಬರೋದಿಲ್ಲ. ಅದಕ್ಕೊಂಚೂರು ಎಣ್ಣೆ ಸವರ್ಕೊಂಡು ಆಮೇಲೆ ಅದ್ರ ಮೇಲೆ ಇಡ್ಬೇಕು. ನಾವ್ ಒಂದೊಂದ್ ಸ್ಪೂನ್ ಎಣ್ಣೆ ಹಾಕ್ಲಾ ಎಲ್ಲದಕ್ಕೂ? ಈಗ ಉಂಡೆ ಮಾಡಿ 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 ಇದರಲ್ಲಿ ಇಡೋದು. ಬೈ ದ ವೇ,
ಈ ಉಂಡೆ ಮಾಡ್ತಾ ಮಾಡ್ತಾ ಸಂಯುಕ್ತಗೆ ಫುಲ್ ಬೇಜಾರಾಗಿ 3rd ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ಗೆ ಹೋಗ್ದೆ ಒಂದು ಕತೆ ಆಗಿತ್ತಂತೆ. ಯಾರಿಗಾದ್ರೂ ನೀವು ಮುಟ್ಟಿಗೆ ಇಟ್ರ? ಮುಟ್ಟಿಗೆ ಅಂತ ಇರ್ಲಿಲ್ಲ, ಹೆದರಿಸ್ದೆ. ಓಹೋ. ಅವಳು ರೇಗ್ಸಿದ್ರು, ಅವಳು ಹತ್ಕೊಂಡ್ ಬಂದ್ಲು. ಹಾ. ಯಾಕೆ ಪಾಪ ಅಳ್ತಿದೀಯಾ ಅಂದೆ. ಅದ್ ಯಾವ್ದೋ ಹುಡುಗ, ಅವನ ಹೆಸರು ಗೊತ್ತಿಲ್ಲ ನಂಗೆ. ಸೂರಜ್ ಅಂತ. ಜ್ಞಾಪಕ ಬೇರೆ ಇದೆ ಅವಳಿಗೆ. ಅದೇ ಅದೇ ನಮ್ಮನೆ ಮುಂದಿನ ರೋಡಿನ ಹುಡುಗ ಅವನು. ಒಂದೇ ಆಟೋದಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಅಂತ ಹತ್ಕೊಂಡ್ ಬಂದ್ಲು. ನಾನ್ ಏನಮ್ಮ ಅಂದೆ, ಸೂರಜ್ ಏನೋ ಅಂದ. ನಾಳೆ ಸ್ಕೂಲ್ ಅವ್ನ್ ಬಂದಿ ಅದ್ ಮನೆಗ್ ಫುಲ್ ಹೆದರ್ಕೊಂಡು, ನಾಳೆಯಿಂದ ಎಲ್ಲಾರು ಸಂಯುಕ್ತ ಸ್ಕೂಲಲ್ಲಿ ಅಕ್ಕ ಅಂತ ಕರಿಬೇಕು ಅಂತ. ನಾನ್ ಹಾಗೆ ಹೇಳಿದ್ದು ಅವನ್ಗೆ ಅಕ್ಕ ಅಂತ ಕರಿಬೇಕು, ಅವಳನ್ನೆಲ್ಲ ಬೈದು ಗೀದು ರೇಗ್ಸಿ ಗಿಗ್ಸಿ ಮಾಡಬಾರ್ದು ಅಂತ. ಅವನು ಸ್ಕೂಲಲ್ಲಿ ಹೇಳಿ ಸ್ಕೂಲಲ್ಲಿ ಇದ್ದವರೆಲ್ಲ ಅವಳ ಅಕ್ಕ 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 ಅಂದ್ಬಿಟ್ಟು ನನ್ನ ಕಕ್ಕ ಅಂತ ಕರಿಯಕ್ ಶುರು ಮಾಡ್ಬಿಟ್ರು. ನಾ ಅದ್ರಿಂದ ಎಷ್ಟು ಬೇಜಾರ್ ಮಾಡ್ಕೊಂಡು ಒಂದ್ 2-3 ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ನಾನು. ಅದಾದ್ಮೇಲೆ ಅದಲ್ಲ, ಇನ್ನೊಂದ್ ದಿನ ಇನ್ನೊಬ್ಬ ರೇಗಿಸ್ತಿದ್ದ. ಅದನ್ನ ಅಮ್ಮಂಗ್ ಹೋಗ್ಬಿಟ್ಟು ಮತ್ತೆ ಅಜ್ಜಿಗೆ ಹೋಗ್ಬಿಟ್ಟು ಹೇಳಿದ್ದಕ್ಕೆ ಅವ್ನ್ ಬರ್ಲಿ ಮಾಡ್ತೀನಿ ತಾಳಿ ಅಂತ ಮನೆಗ್ ಬಂದ. ಅವ್ನ್ ನೋಡಿದ್ರೆ ಇಷ್ಟಿದ್ದ. ಸೊ ಇಬ್ರು ಅವ್ನ ನೋಡ್ಬಿಟ್ಟು ರೋಡಲ್ಲಿ ಅವ್ನ್ ನೋಡ್ತಾ ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಹಿಂಗ ಆಗ್ತಾ ಇದಾರಂತೆ. ಏನೇ ಅವ್ನ್ ಕೈಯಲ್ಲಿ ಬಯಸ್ಕೊಂಡಿದ್ಯಾ, ನಿಂಗ್ ನಾಚಿಕೆ ಇಲ್ವಾ ಅನ್ಬಿಟ್ಟು ನಂಗೆ ಅವಮಾನ ಮಾಡ್ಬಿಟ್ರು. ಹೆಂಗ್ ಬೈಯದ, ಇವಳು ಇಷ್ಟ ಜೋರಾಗಿದ್ದಾಳೆ ಪಾಪ, ಪುಟ್ಟಕ್ಕಿಷ್ಟಿದ್ದಾಳೆ ಬೆಳ್ಳಗೆ, ಹೆಂಗ್ ಬೈಯೋದು ಅವನೇ. ಅದೆಲ್ಲ ನಮ್ಮ ಅಜ್ಜಿ ಅವ್ರ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ದಾರೆ. ಅವಾಗ ಅಜ್ಜಿ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ ಕತೆ. ಟೀಚರ್ ಅಲ್ಲ, ಹೆಡ್ ಮಾಸ್ಟರ್. ಗಡ ನಾನಿಲ್ಲಿ ಏನಾಯ್ತು ಅಂದ್ರೆ 4:15 ಆಗಿ ಹೋಗಿತ್ತು. ಮನೆಗ್ ಹೋಗೋ ಟೈಮ್. ಅವಾಗೆಲ್ಲ ಆ ಸ್ಕೂಲಲ್ಲಿ ನಮ್ದು ಗುರುಕುಲ ಅಂತ ಇದು ಹಲಿಗೆ ಹಾಕಿರ್ತಾರ, ಮಳೆ ತರ, ಅದ್ರ ಮೇಲೆ ಕೂತಿದ್ವಿ ಎಲ್ಲ. ಕ್ಲಾಸ್ ಎಲ್ಲ ಆಯ್ತಲ್ಲ, ಇನ್ನೇನ್ ಮನೆಗೆ ಹೋಗೋ ಹೊತ್ತು. ಅದು ನನ್ನ ಹತ್ರ ಒಂದ್ ಹೊಸ ತರದ್ ಬ್ಯಾಗ್ ಇತ್ತು. ಅದಕ್ಕೊಂದು ಇದು ಚಿಲ್ಕ, ಅದಕ್ಕೊಂದು ಬೀಗ ಎಲ್ಲ ಇತ್ತು. ವಾವ್. ಎಲ್ಲ ಹಾಕಿಟ್ಕೊಂಡು ನಾನು ಇನ್ನೇನ್ ಮನೆಗೆ ಹೋಗೋಣ ಅಂತ ಕೂತಿದ್ದೆ. ಇನ್ನೊಂದ್ 5-10 ಮಿನಿಟ್ಸ್ ಇತ್ತಷ್ಟೇ. ಅಪರೂಪಕ್ಕೆ ಯಾರಾದ್ರೂ 1ನೇ ಕ್ಲಾಸ್ ಹೆಡ್ ಮಾಸ್ಟರ್ ಬರ್ತಾರ, ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಾನು ಇವಾಗ ಉಕ್ತ ಲೇಖನ ಕೊಡ್ತೀನಿ, ಎಲ್ಲಾರು ಬರೀರಿ ಅಂದ್ರು. ನನಗೆ ಉಕ್ತ ಲೇಖನದ ಪ್ರಾಬ್ಲಮ್ ಏನಿರ್ಲಿಲ್ಲ. ಸರಿ ಬರೆಯೋಣ ಅಂತ ಎಲ್ಲಿ ಬೀಗ ತೆಗ್ದು ಚಿಲ್ಕ ತೆಗ್ದು ಅವ್ರೆಲ್ಲ ಅದೇನೋ ರಾಮನು ಹೋಗುತ್ತಾನಂತ ಏನೋ ಹೇಳ್ತಾ ಇದ್ದಾರೆ. ನಾನು ತೆಗಿತಾ ಇದ್ದೇನೆ. ಹೇಯ್, ಇನ್ನು ಬರೀತಾ ಇಲ್ವಾ ನೀನು? ಏನ್ ಮಾಡ್ತಾ ಇದ್ದೆ ಅಂತ ಚಾವಟಿ ಇಟ್ಕೊಳ್ಳೋರು ಅವರು. ನಾನ್ ನೋಡಿದ್ದೆ ದೊಡ್ಡ ಹುಡುಗರನ್ನೆಲ್ಲ ಹಂಬಕ್ ಕಟ್ಬಿಟ್ಟು ತೆಗೆದು ಬಾರ್ಸೋರು. ಇನ್ನೇನು ಹೊಡಿತಾರೆ ಅಂತ ಭಯ ಹೋಗೈತೆ ನನ್ಗೆ. ಭಯ ಕೊಡ್ತಿದ್ದೆ, ಧೈರ್ಯಕ್ಕೆಲ್ಲ ಹೊಡೆದಿದ್ದು. ಇವಾಗ ಬೆಕ್ಕನ್ ಕಾರ್ನರ್ ಮಾಡಿದ್ರೆ ಇಟ್ ಮೇಲ್ ಬೀಳುತ್ತಲ್ಲ, ಆ ತರ ಹಿಂಗ್ ಮಾಡ್ತಾ ಇದ್ರು. ನಂಗೆ ತುಂಬಾ ಭಯ ಆಗೈತೆ ಹೊಡಿತಾರೆ ಅಂತ. ಆ ಚಾವಟಿ ಕಿತ್ಕೊಂಡೆ. ಪಾಪ ಕಚ್ಚೆ ಪಂಚೆ ಹಾಕೋತಾ ಇದ್ರು, ಮೊಣ್ಕಾಲ್ವರೆಗೂ ಕಾಣಿಸ್ತಾ ಇತ್ತು. ತೆಗೆದು ಒಂದ್ ಬಾರಿಸ್ದೆ, ಬ್ಯಾಗ್ ತಗೊಂಡೆ, ಮನೆಗೆ ಓಡ್ಬಿಟ್ಟೆ. ಆಮೇಲೆ ಮತ್ತೆ ಆ ಸ್ಕೂಲ್ಗೆ ಹೋಗ್ಲಿಲ್ಲ. ಹೋಗ್ಲೇ ಇಲ್ಲ, ಬೇರೆ ಸ್ಕೂಲ್ ಸೇರ್ತೀನಿ. ಎಸ್ಕೇಪ್ ಒಂದೇ ಸತಿ. ನಿಮ್ಮನ್ನ ಅವ್ರು ಮರ್ತೇ ಇರಲ್ಲ. ಮಾಡ್ತಾ ಇದೆ ಲೈಟ್ ಆಗಿ ನಿಮ್ಮನ್ನ ನೋಡಿ ವಿಸಿಲ್ ಹೊಡ್ತಾ ಇದೆ ಅಜ್ಜಿ ಬಾಜಿ. ಆಯ್ತಾ 12 ಮಿನಿಟ್ಸ್ ಓಪನ್ ಮಾಡೋಣ ಬನ್ನಿ ಮತ್ತೆ. ಆಹಾ, ಕಲರ್ ಯೆಲ್ಲೋ ಕಲರ್, ನೋಡಕ್ಕೆ ಇಡ್ಲಿ ತರಾನೇ ಇದೆ. ಸೊ ಇದ್ರ ಜೊತೆಗೆ ಏನಾದ್ರು ಬೇಕಾ ಅಥವಾ ಹಂಗೆ ಸ್ವಾಹ ಮಾಡಲ್ಲ? ಹಾಗೆ ತುಪ್ಪ ಹಾಕೊಂಡು ತಿನ್ಬೋದು. ಕೆಲವ್ರಿಗೆ ಇಷ್ಟ ಇದೆ, ಯಾವ್ದಾದ್ರು ಸಾಸ್ ಗೀಸಸ್ ಹಾಕೋಬಹುದು. ಬಟ್ ಅದ್ ಬೇಕಾಗಿಲ್ಲ ಅನ್ಸುತ್ತೆ. ಇದ್ರಲ್ಲೇ ರುಚಿ ಖಾರ ಎಲ್ಲ ಇರೋದ್ರಿಂದ ಇದನ್ನ ಹಂಗೆ ಸ್ವಾಹ ಮಾಡ್ಬೋದು. ಒಳ್ಳೆ ಅಪೆಟೈಟ್ ಇದ್ರೆ ಒಂದ್ 3-4 ಬ್ಯಾಟಿಂಗ್ ಮಾಡ್ಬೋದು. ತುಂಬಾ ಒಳ್ಳೇದು, ಹೊಟ್ಟೆಗೆ ತುಂಬುದಾಗಿರುತ್ತೆ. ಸೊ ತುಪ್ಪ ಸವರದ ಅದ್ರ ಮೇಲೆ ಅಂತ ಕೇಳಿ. ಶೋರ್, ಅಲ್ಲಿದೆ ನೋಡಿ ತುಪ್ಪ. ಕಡು ತರನೇ ಮಾಡೋದ್ರಿಂದ ಅಲ್ವಾ, ಗಣೇಶನ್ ತುಂಬಾ ಇಷ್ಟ ಕೂಡ. ಹಾಗಾಗಿ ಗಮ್ ಅಂತ ಇದೆ. ಯೂಶಲಿ ನಾವ್ ವೇಟೇ ಮಾಡಲ್ಲ. ಈ ತರ ರೆಡಿ ಆಗಿದ ತಕ್ಷಣ ಕಬ್ಳಾಯಿಸದೆ ನಮ್ ಕೆಲ್ಸ. ಬಟ್ ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದುಃಖದ ಮಾಹಿತಿ, ದುಃಖದ ಸಂಗತಿ. ಯಾವ್ದಪ್ಪ? ನೀವ್ ಹೇಳಕ್ ತುಂಬಾ ಕಷ್ಟ ಪಡ್ತೀರಂತೆ. ನಿಮ್ ಮಗಳಿಗೆ ಏನಾದ್ರೂ ಒಂದು ದುಃಖದ ವಿಷಯ ಹೇಳ್ಬೇಕು ಅಂದ್ರೆ ಕಣ್ಣೀರ ಧಾರೆ ಅಂದ್ರೆ ಇಬ್ರು ಇಲ್ಲಿ ಕಾಮಿಡಿ ಮಾಡ್ತಾ ಇದೀರ, ನಗ್ತಾ ಇದೀರಾ. ನಮ್ ಸುಧದ ವಿಚಾರನ? ಅಯ್ಯೋ ದೇವ್ರೆ, ಅವಳ ಹತ್ರ ಮಾತ್ರ ಯಾವ್ದಾದ್ರು ಸೀರಿಯಸ್ ವಿಚಾರನ ಹೇಳ್ಬೇಕಾದ್ರೆ ಅವಳ ಮುಖ ನೋಡ್ಬಾರ್ದು. ಅಂದ್ರೆ ಅವ್ಳಿಗೆ ಯಾರಿಗಾದ್ರು ತೊಂದ್ರೆ ಇದೆ, ಸಂತೋಷ ಅಂತಲ್ಲ, ನಗು ತಡ್ಕೊಳಕ್ಕಾಗಲ್ಲ. ಪಕ್ಕದ ಮನೆಯವ್ರ ಕಾಲ್ ಮುರ್ದೋಯ್ತು ಅಂತ ಹೇಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪೋಸ್ ಯುವರ್ ಸೆಲ್ಫ್. ಆಮೇಲೆ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು, ಸುಧಾ ನೋಡಮ್ಮ ದಯವಿಟ್ಟು ನಗ್ಬೇಡ ಅನ್ನತ್ತೆ ಫಸ್ಟ್. ಅಷ್ಟ್ರಲ್ಲಿ ನಮ್ಮ ಅಮ್ಮ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಯು ಕಾಂಟ್ ಗಿವ್ ಮೈ ಮಾಮ್ ಎನಿ ಸಾರ್ಟ್ ಆಫ್ ಬ್ಯಾಡ್ ನ್ಯೂಸ್. ನಗಕ್ ಶುರು ಮಾಡ್ಬಿಡ್ತಾರೆ ಜೋರಾಗಿ.
ಅಮ್ಮ ನಗಕ್ ಶುರು ಮಾಡ್ರೆ, ಅಜ್ಜಿ ನಗಕ್ ಶುರು ಮಾಡ್ರೆ, ನಾವು ಇಡೀ ಮನೆ ಏನು ಇವ್ರು ಏನ್ ತಿಳ್ಕೊಬೇಕು ಸದ್ಯ ನಂಗೆ ಅಷ್ಟ್ ಮಾತ್ರ ಕಾಲ್ ಮುರಿತಲ್ಲ ಅಂತ ಇವ್ರಿಗೆ ಇಷ್ಟು ಸಂತೋಷನ ಅಂತ ಹೇಳಲ್ವಾ? ತುಂಬಾ ಹುಚ್ಚು ಅಂದ್ಬಿಟ್ಟು ನಿಮ್ಮಂತ ಬಟ್ ಬರಲ್ಲ ಹೋಣ ಒಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲೂ ಬೇಜಾನ್ ಜನ ಇರ್ತಾನೆ. ಅಲ್ಲೂ ಅಡ್ಗೆ ಮಾಡ್ಬಿಟ್ಟು ಆರಾಮಾಗಿರೋಣ. ತೊಗರಿ ನುಚ್ಚಿನುಂಡೆ ಸ್ವಾಹ ಮಾಡಕ್ಕಿಂತ ಮುಂಚೆ ತೋರಿಸ್ತೀವಿ ಏನೇನೆಲ್ಲ ಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಮುಟ್ಟಗಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ತೊಗರಿ ಬೇಳೆ 1 ಬಟ್ಲು, ನೆನೆಸಿದ ಕಡಲೆ ಬೇಳೆ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ 3, ಎಣ್ಣೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ 1/4 ಬಟ್ಲು, ಶುಂಠಿ 2 ತುಂಡು, ಅರಿಶಿಣ ಸ್ವಲ್ಪ, ಇಂಗು ಸ್ವಲ್ಪ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ತೊಗರಿ ಬೇಳೆ, ನೆನೆಸಿದ ಕಡಲೆ ಬೇಳೆ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇಂಗು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ಹದಕ್ಕೆ ರುಬ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ರುಬ್ಕೊಂಡ ಮಿಶ್ರಣವನ್ನ ಉಂಡೆ ಕಟ್ಟಿ ಅದ್ರ ಮೇಲಿಟ್ಟು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಿಸಿದ್ರೆ ಮುಟ್ಟಗಿ ರೆಡಿ ಟು ಸರ್ವ್. ಕನ್ನಡದಲ್ಲಿ ನುಚ್ಚಿನುಂಡೆ ಅಂತಾದ್ರೂ ಕರೀರಿ, ಮಹಾರಾಷ್ಟ್ರೀಯನ್ ಸ್ಟೈಲ್ ಅಲ್ಲಿ ಮುಟ್ಗಿ ಅಂತಾದ್ರೂ ಕರೀರಿ. ಸೊ ಶುರು ಮಾಡೋಣವೇ? ದಯವಿಟ್ಟು ಇಬ್ರು ಅಷ್ಟೊಂದು ಸಹಾಯ ಮಾಡಿದ್ದೀರಾ. ಹಾಕ್ಲಾ ತುಪ್ಪ? ಇವ್ರು ಸ್ವಲ್ಪ ಕಷ್ಟ ತುಪ್ಪ ಹಾಕೊಳ್ಳೋದು, ಕಡಿಮೆ ಹಾಕೋತಾಳೆ. ನಾನು ಇಷ್ಟು ವಯಸ್ಸಾದ್ರು ಬೇಕಾದಷ್ಟು ಹಾಕೋತೀನಿ. ಸೊ ಸಂಯುಕ್ತ, ನೀನ್ ಹೇಳೋ, ಗಣೇಶ ಹಬ್ಬ ಅಂದ್ರೆ ವಾಟ್ ಯು ರಿಮೆಂಬರ್ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲಿ? ನಾವೆಲ್ಲರೂ ಅಜ್ಜಿ ಬಾಜಿ ಮನೆಗೆ ಹೋಗೋದು. ಓಕೆ, ಹೋಗ್ಬಿಟ್ಟು ಎಲ್ಲರೂ ಜೋಕ್ ನಮ್ಮ ಅಜ್ಜಿ ತುಂಬಾ ಜೋಕ್ಸ್. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಖಾರ ಇಸ್ ಪರ್ಫೆಕ್ಟ್. ಸೊ ಅಜ್ಜಿ ಮನೇಲಿ ಮೀಟ್ ಮಾಡೋದು. ಒಂದ್ 17 ಜನ ಆಲ್ಮೋಸ್ಟ್. ಫುಲ್ಲು ಎಲ್ಲಾರ ಮನೆಯಿಂದ ಏನೇನೋ ತಿಂಡಿ, ಎಲ್ಲಾರು ಒಟ್ಟಿಗೆ ಕೂತ್ಕೊಳ್ಳೋದು. ಟಿವಿ ಹಾಕ್ಬಿಟ್ಟು ಯಾವ್ದೋ ಕೆಟ್ಟ ಚಾನೆಲ್ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ, ಅದನ್ನ ಮ್ಯೂಟ್ ಮಾಡ್ಬಿಟ್ಟು ನೋಡೋದು. ತುಂಬಾ ಗ್ರೇಟ್. ಮ್ಯೂಟ್ ಮಾಡ್ಬಿಟ್ಟ? ಮ್ಯೂಟ್ ಮಾಡ್ಬಿಟ್ಟು ಜನ ಹೆಂಗ್ ಡಾನ್ಸ್ ಮಾಡ್ತಾರೆ ಅಂತ ಕಳ್ಸುತ್ತೆ ಗೊತ್ತಾ? ತುಂಬಾ ಯು ಶುಡ್ ಟ್ರೈ ಇಟ್. ಲಿರಿಕ್ಸ್ ಇದೆ, ಅದು ಏನೋ ಒಂದು ಅರ್ಥವಾದ್ರೂ ಆಗುತ್ತೆ. 1, 2, 3, 4 ಅಂತ ಡಾನ್ಸ್ ಮಾಡ್ತಿರ್ತಾರಲ್ಲ, ಅದನ್ನ ಮ್ಯೂಟ್ ಮಾಡಿ ನೋಡಿ, ಅದೇ ದೊಡ್ಡ ಜೋಕ್. ಆಮೇಲೆ ಈ ತರ ಯಾವ್ದೋ ಒಳ್ಳೆ ಹಾಡನ್ ತಗೊಂಡು ಫುಲ್ ಕೆಡ್ಸೋದು, ಈ ತರ ಕೆಲಸ ಮಾಡ್ತಾರೆ. ಹಾಡೋದು ಅವ್ರಿಗೆ ಇಷ್ಟ ಬಂದ್ರ ರಾಗದಲ್ಲಿ. ಅಕ್ಕಪಕ್ಕದ ಮನೆಯಲ್ಲ ನಡ್ಗೋಗ್ತಾರೆ, ನಮ್ಮ ಮನೇಲಿ ಒಟ್ಟಿಗೆ ಸೇರಿದ್ರೆ. ಒಂದ್ಸತಿ ನಮ್ಮ ಅಮ್ಮ ಮತ್ತೆ ನಮ್ಮ ಆಂಟಿ ಹಾಡ್ ಹೇಳ್ತಾ ಇದ್ರು, ಪೊಲೀಸ್ ಬಂದಿದ್ರು ಮನೆಗೆ. ಅಯ್ಯೋ, ಅಷ್ಟು ಅದ್ಭುತವಾಗಿ ಹಾಡಿದ್ರ? ಹೌದು. ಅದಕ್ಕೆ ನನ್ 2ನೇ ಮಗ ಪ್ರದೀಪ್ ಬೆಳ್ವಾಡಿ ಇದನ್ನೆಲ್ಲ ಅವ್ನ್ ಹೇಳ್ದ, ಯಾಕೆ ಸುಮ್ಮನೆ ಬೇಜಾರ್ ಮಾಡ್ಕೋತೀರಾ, ಯು ಆಲ್ಸೋ ಕಮ್ ಅಂಡ್ ಜಾಯಿನ್ ಅಸ್. ಪೊಲೀಸ್ನೇ ಕರೆದು ಬಿಟ್ಟ ಜಾಯಿನ್ ಆಗಿ. ವಿ ಹ್ಯಾಡ್ ಅ ಪಾರ್ಟಿ. ಏನ್ ಮಾಡೋದು ಸರ್, ಹಿಂದ್ಗಡೆ ಮನೆಯವ್ರು ಕಂಪ್ಲೇಂಟ್ ಮಾಡಿದೆ, ಅದಕ್ಕೆ ಬಂದ್ವಿ. ಬನ್ನಿ ಅಂತ ಅವ್ರಿಗೂ ತಿನ್ಸಿರ್ತೀರಾ ಚೆನ್ನಾಗಿ. ನನಗೆ ಸಂಯುಕ್ತಾಗೆ ಫ್ಯಾನ್ಸ್ ಇರೋದು ನೀವೇನೋ ದೊಡ್ಡ ವಿಷಯ ಅಂತ ಅನ್ಕೊಳ್ಳಲ್ಲ. ಕ್ರೇಜಿ ಅಜ್ಜಿಗೆ ಕ್ರೇಜಿ ಫ್ಯಾನ್ಸ್ ಇದಾರೆ ಗೊತ್ತಾ ನಿಮ್ಗೆ? All kinds of fans, all ages fans she has. 0 to 16 0 to 90 almost. Age no bar. Okay. Age no bar she is. ಮೊನ್ನೆ 4th block ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ವಿ. ಒಂದ್ ಸಿಗ್ನಲ್ ಮ್ಯಾನ್ ಫುಲ್ಲು ಅಜ್ಜಿ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ಇದ್ದ. ತುಂಬಾ ಹಿ ಕೇಮ್ ಕ್ಲೋಸ್ ಅಂತ ಅಂದ. ಸೊ ಅಜ್ಜಿ ಫುಲ್ ವಿಂಡೋ ಅಂತ ನೋಡಿದ್ರು. ನೀವ್ ಓಕೆ ಆಕ್ಟಿಂಗ್ ಅಂತ ನಂಗಂದ. ನೀವ್ ಚೆನ್ನಾಗ್ ಮಾಡ್ತೀರಾ ಅಂತ ನಮ್ಮ ಅಮ್ಮಂಗಂದ. ಆಮೇಲೆ ಅಜ್ಜಿ ಫುಲ್ ಶಾರ್ಟ್ ಗನ್ ಮುಂದೆ ಕೂತಿದ್ರು. ನೀವ್ ಮೇಡಮ್ ನೀವ್ ತುಂಬಾ ಡೀಸೆಂಟ್ ಅಂತ ಅಂದ. ನಾನ್ ಡೀಸೆಂಟಾ ಅಂತ ನಮ್ಮ ಅಜ್ಜಿ ಫುಲ್ ಸ್ಟಾರ್ಸ್ ಎಲ್ಲ ಇತ್ತು ಕಣ್ಣಲ್ಲಿ ನೋಡ್ತಾ ಇದ್ರು. ಹ್ಞೂ ಮೇಡಮ್, ನಾನ್ ನಿಮ್ ದೊಡ್ಡ ಫ್ಯಾನು, ಇವರೆಲ್ಲ ಓಕೆ ನೀವು ಅಂತ. ಹೀಸ್ ಅಬೌಟ್ 55 years old ಮ್ಯಾನ್. ಸಿಗ್ನಲ್ ಗ್ರೀನ್ ಸಿಗ್ನಲ್ ಬಂತು, ನಾನ್ ಹಾಂಕ್ ಮಾಡ್ತಾ ಇದೀನಿ, ಇವ್ರು ಎಲ್ಲರೂ ಹಿಂದ್ಗಡೆ ಕಿಚ್ಕೋತಾ ಇದ್ರೆ, ಇವ್ರಿಬ್ರು ಕಾನ್ವರ್ಸೇಷನ್, ಒಂದ್ ಸೆಲ್ಫಿ ತಗೋತೀನಿ, ಇದೆಲ್ಲ ಆಗೋಯ್ತು. ಆಮೇಲೆ ಗೊತ್ತಾಯ್ತು ನಂಗೆ ಚಾನ್ಸೇ ಇಲ್ಲ. ಇವ್ರಾದ್ಮೇಲೆ ನೆಕ್ಸ್ಟ್ ನಮ್ಮ ಅಮ್ಮ ಆದ್ಮೇಲೆ ನಾನ್ ಎಲ್ಲಿ ಯಾರು ನೋಡೋದೇ ಇಲ್ಲ. ಸೊ ಈ ತರ ಫ್ಯಾನ್ಸ್ ಏನೇನೋ ಮೆಸೇಜಸ್ ರಿಡಲ್ಸ್ ಎಲ್ಲ ಬರ್ತಾರತ್ತೆ ಈ ಏಜ್ ಅಲ್ಲಿ. ನಂಗೂ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಸೊ ವಾಟ್ಸ್ಆಪ್ ಅಲ್ಲಿ ಇದೀರಾ ಅಜ್ಜಿ? ಅಯ್ಯೋಯ್ಯೋ, ಸೊ ನಾನ್ ಯಾರ ತರ ಅಂತ ಕೇಳ, ನಮ್ಮ ಅಮ್ಮ ತರ ಅಲ್ಲ, ನಮ್ಮ ಅಪ್ಪ ತರ ಅಲ್ಲ, ಅಜ್ಜಿ ತರ. ಮಕ್ಕಳೆಲ್ಲ ಕೆಡ್ಸಿಟ್ಟಿದ್ದೀನಿ ನಾನೇ. ಸೊ ಸ್ವಾಹಗಳು ಆಯ್ತಾ ಕಾರ್ಯಕ್ರಮ? ಕಮಾನ್, ಈ ತುಪ್ಪ ಎಲ್ಲ ಕೈಗೆ ಮೆತ್ಕೊಂಡಿದೆ. ಸೊ ಹ್ಯಾಂಡ್ ವಾಶ್, ಕಮಾನ್. ಇಷ್ಟೊತ್ತು ನೀವು ನಮ್ಮ ಮಾತನ್ನ ಕೇಳಿದ್ರಿ. ಒಂದ್ ನಿಮಿಷ. ಏನು
ಓಕೆ, ಸ್ಟಮಕ್ ಅಲ್ಲಿ ಬಿಗ್ ಜಾಮ್ಸ್ ಮಾಡ್ತಿರುವ ನುಚ್ಚಿನ ಉಂಡೆ ಒಂದು ಹಾಡನ್ನ ಹಾಡ್ಬೇಕು ಅಂತ Dance ಆಸೆ ಪಡ್ತಾ ಇದೆ. ಮಾಡ್ತೀರಾ? ಸೊ ನಾವು 3 ಜನನು ಗೊತ್ತಲ್ಲ ಯಾವ ಹಾಡು ಅಂತ. ಯಾ 1 2 3 ಗೋ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಾವೆಲ್ಲ ಮನೇಲಿ ಸ್ವಲ್ಪ ತುಂಬಾ ಎಲ್ಲ ಒಳ್ಳೆ ಹಾಡನ್ ಕೆಡಿಸೋ ಅಭ್ಯಾಸ ಇದೆ ನಮ್ಗೆ. ಅದ್ ನಮ್ಮ ಅಜ್ಜಿಯಿಂದ ಶುರು ಆಗಿದ್ದು ಆಕ್ಚುಲಿ. ಮತ್ತೆ ನಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ ಸ್ಕೂಲಿಂದ ಆಚೆ ಕಳ್ಸಿದ್ರು, ಯಾಕಂದ್ರೆ ನಮ್ಮ ಅಜ್ಜಿ ಏನೇನೋ ಕೆಟ್ಟ ಹಾಡುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಸೊ ಪ್ಲೀಸ್ ಅಯ್ಯೋ ಬೇಡ ಬೇಡ please. ಶಾಂತಂ ಪಾಪ ಏನೋ ಮಕ್ಕಳು ಮಲಗ್ಸೋ ಮನೆ ಏನಿದೆ ಹೇಳಿದ್ನಲ್ಲ. ನಾವೆಲ್ಲಾ ತರ ಕೆಟ್ಟ ವರ್ಡ್ ಹೇಳ್ಕೊಟ್ರೆ ನಮ್ಮ ಅಜ್ಜಿನೇ. ನಮ್ಮ ಅಜ್ಜಿ ಹಿಂಗಿದಾರೆ ನೋಡಕ್ಕೆ. ಎಲ್ಲಾರ್ ಮುಂದೆ ಹಿಂಗೆ ಮರ್ಯಾದೆ ತೆಗಿಬೇಡ. ಅಯ್ಯೋ ನಮ್ಮ ಮನೆಗೆ ಒಂದ್ 5-6 ಜನ ಹುಡುಗರ್ನ ಕರ್ಕೊಂಬಂದೆ, ಯಾವ್ದೋ ಹೋಮ ಏನೋ ಪಾರ್ಟಿಗೆ. ನಮ್ಮ ಅಜ್ಜಿ ಕೂತಿದ್ದಾರೆ, ನೋಡ್ತಾ ಇದ್ರು ಹುಡುಗರು. ಆಮೇಲೆ ಬಾ ಇಲ್ಲಿ ಅಂತ ಅಜ್ಜಿ ಕರೆದ್ರು. ಸೊ ನಾನು ಏನ್ ಮಾ ಅಂತೆಲ್ಲ ಹೊಡ್ರೆ ಬಾ ಅಂದ್ಬಿಟ್ಟು ರೂಮ್ ಕರ್ಕೊಂಡು ಹೋಗಿ, ಅವರೆಲ್ಲ ಯಾಕೋ ಮೊಸರನ್ನ ತರ ಇದಾರೆ. ಯು ನೀಡ್ ಅ ಬ್ಯಾಡ್ ಬಾಯ್ ಅಂತ ಇದಾರೆ ನಂಗೆ ಅಜ್ಜಿ. ನಂಗೆ ಹೆಂಗಾಗ್ಬೇಕು ಒಂಥರ. ಫಸ್ಟ್ ಆಫ್ ಆಲ್ ನಾನು ಏನು ಆತರ ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ನ ಕರ್ಕೊಂಬಂದ್ರೆ ಆ ವಯಸ್ಸಲ್ಲಿ ನಂಗೆ ಹೇಳಿದ ಅಜ್ಜಿ ಇದೆ. ಕ್ರೇಜಿ ಫ್ಯಾಮಿಲಿ ಅಂತ ಪ್ರೂವ್ ಆಯ್ತು. ಬಟ್ ಫಸ್ಟ್ ಡೇ ಮಮ್ಮಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ, ಸೆಕೆಂಡ್ ಡೇ ಡ್ಯಾಡಿ ಅವ್ರ ಕ್ರೇಜಿನೆಸ್ ನ ನೋಡಿದ್ರಿ. ಬಟ್ ದ ಕ್ರೇಜಿಯಸ್ಟ್ ಪರ್ಸನ್ ಎವರ್ ಇಸ್ ಅಜ್ಜಿ, ದ ಲೇಡಿ ಡಾನ್. ಎಸ್. ಸೊ ಅಜ್ಜಿ, ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಮೈ ಪ್ಲೆಜರ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಕರ್ಕೊಂಡೋಗಿ ನನ್ನ ಮನೆಗೆ. ಸೊ ಅಜ್ಜಿ, ನಿಮ್ಗೆ ಹೆಂಗ್ ಅನ್ಸ್ತು ಅಂತ ಹೇಳಿ. ನಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದೀರಾ. ತುಂಬಾ ಚೆನ್ನಾಗಿತ್ತಮ್ಮ. ಪಕ್ಕದಲ್ಲಿ ನೀವಿಬ್ರು ನಿಂತ್ಕೊಂಡು ಇಷ್ಟು ಮುದ್ದಾಗಿರೋ ಹುಡುಗಿರು ಮಾತಾಡ್ತಾ ಸಹಾಯ ಮಾಡ್ತಾ ಇದ್ರಿ. ತುಂಬಾ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು. ಹಬ್ಬನೇ ಇಲ್ಲಿ ನಡೆಸ್ದಂಗೆ ಆಗೋಯ್ತು ನಂಗೆ. ಓಕೆ ಬನ್ನಿ, both of us will do one pose. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ. ಥ್ಯಾಂಕ್ ಯು ಸೊ ಮಚ್ ಅಜ್ಜಿ, ಮತ್ತೆ ಬಂದಿದ್ದಕ್ಕೆ. ಅಜ್ಜಿ ಬಾಜಿ ಬನ್ನಿ, ದಿಸ್ ವೇ. ಸಿಗೋಣ, ಮತ್ತೆ ಸಿಗೋಣ. ನಮ್ಮ ಸ್ಟಾರ್ ಸವಿರುಚಿಯಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನಂತೂ ಮನೇಲಂತೂ ನಮ್ಮ ಅಮ್ಮನ ಜೊತೆ ಅಪ್ಪನ ಜೊತೆ ಹೀಗಂತೂ ಅಡ್ಗೆ ಮಾಡಿಲ್ಲ. ಅಪ್ಪನ ಜೊತೆ ಎಸ್ಪೆಷಲಿ ಅಡ್ಗೆ ಮಾಡಿದ್ದು. ಅಂಡ್ ಅಪ್ಪ ಅದ್ ಹೆಂಗ ಆ ಹುಡುಗರ್ನೆಲ್ಲ ಮಾಯ ಮಾಡಿದ್ದು, ನಂಗೆ ಗೊತ್ತಿಲ್ದೇ ಇರೋ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಡ್ತು. ಕರೆಕ್ಟ್. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಅಂಡ್ ಯು ಆರ್ ಸೋ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ಗೆ, ನಿಮ್ಗೆ, ಸ್ಟಾರ್ ಸವಿರುಚಿಗೆ ಫಾರ್ ಹ್ಯಾವಿಂಗ್ ಮೀ ಅಂಡ್ ಫಾರ್ ಪ್ರಿಯಾ ಮ್ಯಾಮ್. ಓಕೆ ಬಾಯ್ ಅಂತ ಸುಮ್ನೆ ಹಂಗೆ ಬಿಟ್ಕೊಡ್ತೀವಾ? ನಿಮ್ಗೆ ಐ ಹ್ಯಾವ್ ಅ ಸರ್ಪ್ರೈಸ್. ಸ್ಟಾರ್ ಸವಿರುಚಿ ತಂಡದಿಂದ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 3 ದಿನ ಕಂಟಿನ್ಯೂಸ್ ಆಗಿ ಹಬ್ಬದ ಅಡಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀರಾ. ಸೊ ಮತ್ತೆ ನಾಳೆ ಸ್ಪೆಷಲ್ ಆಗಿ ಯಾರು ಇರ್ತಾರೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ಮಧ್ಯಾಹ್ನ 1:00 ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ನಿಮ್ಮ ಪಟಾಕಿ ಶ್ರುತಿ, ನಾನು ಸಂಯುಕ್ತ ಹೊರ್ನಾಡ್. both of us signing off. Bye bye. Happy Habba again. Hello, hi, ನಮಸ್ಕಾರ. ಇವತ್ತು ಈ ಹಾರ ಕೆಲಸ ಅಂಡ್ ಹಾಡೋ ಕೆಲಸ ಎರಡೂ ನಾನ್ ಕಮ್ಮಿ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಬರ್ತಿರುವ ಸ್ಪೆಷಲ್ ಗೆಸ್ಟ್ ಸ್ಟಾರು ಇದ್ರಲ್ಲಿ ಎತ್ತಿದ ಕೈ. ಯಾರು ಅಂತ ಹೇಳ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಲ್ಲ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಬರ್ತಿರುವ ಅತಿಥಿ ಸಾಗರದಲ್ಲಿ ಹುಟ್ಟಿ ಬಿದ್ನೂರಲ್ಲಿ ಬೆಳೆದು ಬೆಂಗಳೂರಿನ ಪರ್ಸನಲ್ ಕೋಗಿಲೆ ಅಂತಾನೆ ಕರಿಬಹುದು. ಇಡೀ ಪರಂಪರೆ ಅಂದ್ರೆ ಅಮ್ಮ ಅಪ್ಪ ಎಲ್ಲರೂ ಗಾಯಕರೇ. ಸೊ ಇವ್ರು ಯಾರು ಅಂತ ನೋಡೋ ಟೈಮ್ ಬಂದಿದೆ. ಸೊ ಲೆಟ್ಸ್ ವೆಲ್ಕಮ್ ಅರ್ಚನಾ ಉಡುಪ. ವೆಲ್ಕಮ್. ಥ್ಯಾಂಕ್ ಯು. ಫೈನಲಿ ನೋಡಿ, ಬೆಂಗಳೂರಿನ ಪರ್ಸನಲ್ ಕೋಗಿಲೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮನ್ನ. ಚೆನ್ನಾಗಿದೆ ಹೆಸರು. ಇದು ನೀವು ನಗರದಲ್ಲಿ ಹುಟ್ಟಿದ್ದು ಅಂತ ನಿಮ್ ತಂದೆ ನನಗೆ ಹೇಳಿದ ಜ್ಞಾಪಕ ಇದೆ. ನಗರ ಅಂದ್ರೆ ಚಾಮರಾಜನಗರ ಆಗುತ್ತೆ, ಬೆಂಗಳೂರು ನಗರ ಆಗುತ್ತೆ, ಬಿದನೂರು ನಗರ. ಬಿದನೂರು ನಗರ, ಹೊಸ ನಗರದ ಹತ್ರ ಇರುವ ಬಿದನೂರು ನಗರ. ಸೊ ಇವತ್ತು ಯಾವ ಸ್ಪೆಷಲ್ ಗೆಸ್ಟ್ ಬರ್ತಾ ಇದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ನಮಗೆ ಭಾಗ್ಯ. ನಳಪಾಕ ಅಂತ ಎಲ್ಲರೂ ಎಷ್ಟೊಂದು ದಶಕಗಳಿಂದ ಶತಮಾನಗಳಿಂದ ಹೇಳ್ಕೊಂಡೇ ಬಂದಿದೀವಿ. ಹೌದು. ಸೊ ಇವತ್ತು ನನಗೂ ಭಾಗ್ಯನೇ. ಎಷ್ಟು ವರ್ಷ ರುಚಿ ನೋಡಕ್ ಸಿಕ್ಕಿರ್ಲಿಲ್ಲ. ಯಾರು ಅನ್ಕೊಂಡ್ರಿ? ಯಾರಿರ್ಬೋದು? ಮೈ ಫಸ್ಟ್ ಗುರು, ಮೈ ಎವ್ರಿಥಿಂಗ್, ಮೈ ಇನ್ಸ್ಪಿರೇಷನ್. ಐ ನೋ. ತಂದೆ
ಎಸ್ ಅಪ್ಪ. ಎಸ್. ವೆರಿ ನೈಸ್. ಸೊ ಅಪ್ಪನ ಬರ್ಮಾಡ್ಕೊಳ್ಳೋಣ. ಅಪ್ಪ ವೆಲ್ಕಮ್. ಫಸ್ಟ್ ಗುರು ತಂದೆ, ಹೌದು. ಸೆಕೆಂಡ್ ಗುರು ತಾಯಿ. ತಾಯಿ ಆಕ್ಚುಲಿ ಕುಕಿಂಗ್ ಗುರು, ಸಂಗೀತಕ್ಕೆ ತಂದೆ ಗುರು. ಸೊ ನೇರವಾಗಿ ಇವತ್ತು ಕುಕ್ಕಿಂಗ್ ಗುರು ಅಲ್ಲ, ಸಂಗೀತಕ್ಕೆ ಗುರು ಅಡ್ಗೆ ಮಾಡ್ತಾ ಇದಾರೆ. ಅದೇ ವಿಶೇಷ. ಅದೇ ವಿಶೇಷ. ಸೊ ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀರಾ ನಿಮ್ ಮಗಳಿಗೆ? ಅದು ಕಾಳು ಕಡಿ ಚಟ್ನಿ ಅಂತ ಒಂದು ನಾವು ಮಾಡ್ತಾ ಇದ್ವಿ. ಕಾಳು ಅಂದ್ರೆ ಎಲ್ಲ ತುಂಬಾ ಪೌಷ್ಟಿಕವಾದದ್ದು. ಎಲ್ಲ ರೀತಿ ಒಂದು 7-8 ತರದ ಕಾಳುಗಳಿದೆ. ಆ ಕಾಳುಗಳು ಮತ್ತು ಕಡಿ ಅಂದ್ರೆ ಕಾಯಿ ಇದೆಯಲ್ಲ, ಕಾಯಿಗೆ ಕಡಿ ಅಂತ. ಕಾಳು ಕಡಿ ಚಟ್ನಿ ಅವಳಿಗೂ ಇಷ್ಟ, ನನಗೂ ಅಷ್ಟ. ನಮ್ಮ ಮನೇಲಿ ಈಗಲೂ ನಮ್ಮ ಮನೆಯೊಳಗೆ ಒಂದು 8 ದಿನ ಮಾಡಿದವ್ರು ಜ್ಞಾಪಿಸ್ತೀನಿ ನಾನು. ಬಹಳ ದಿವಸ ಆಯ್ತು ಕಾಳು ಕಡಿ ಚಟ್ನಿ ಮಾಡುವಂತ. ಈ ಕಾಳು ಕಡಿ ಚಟ್ನಿನ ಫಸ್ಟ್ ಟೈಮ್ ನಾನ್ ಟ್ರೈ ಮಾಡ್ತಾ ಇದೀನಿ. ಈ ಹೆಸರು ಮೊದಲು ಕೇಳಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಈ ಚಟ್ನಿ ಮಾಡ್ಕೊಳಕ್ಕೆ ಏನೇನೆಲ್ಲ ಬೇಕು, ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಲೈನ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಕಾಳುಗಳು ನಾನು ಮೊದಲೇ ಹೇಳಿದೆ, ಎಲ್ಲ ಡಿಫ್ರೆಂಟ್, ನಮಗೆ ತುಂಬ ಪೌಷ್ಟಿಕವಾಗಿರ್ತಕ್ಕಂಥ ಕಾಳುಗಳು. ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಎಳ್ಳು, ಶೇಂಗಾ ಬೀಜ, ಹುರುಳಿ, ಆಮೇಲೆ ಇದು ಸೊಪ್ಪು ಜೊತೆಗೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಂಥದ್ದು. ಆಮೇಲೆ ಇದೆಲ್ಲ ರುಚಿಗೆ ಪರಿಮಳಕ್ಕೆ ಬೇಕಾದಂಥ ಮಸಾಲೆಗಳು, ಜೀರಿಗೆ, ಸಾಸಿವೆ, ಇಂಗು, ಇವೆಲ್ಲ. ಆಮೇಲೆ ಧನಿಯಾ ಇಲ್ಲಿದೆ, ಮೆಂತೆ ಇದೆ. ಆಮೇಲೆ ಮೆಂತೆ, ಮೆಣಸಿನ್ಕಾಯಿ. ಅಫ್ಕೋರ್ಸ್ ಮೆಣಸಿನ್ಕಾಯಿ ಆಗದೆ ಯಾವುದು ಅಡುಗೆ ಮಾಡೋಕ್ಕಾಗಲ್ಲ, ಅದು ಬೇಕು. ಹುಣಸೆ ಹಣ್ಣು ಹೇಗೂ ಇದ್ದೇ ಇರುತ್ತೆ, ಹುಣಸೆ ಹಣ್ಣು, ಬೆಲ್ಲ, ಒಂದು ಸ್ವಲ್ಪ. ಕಡಿ ಹೇಳಿದ್ನಲ್ಲ, ಅದಕ್ಕೆ ಕಾಯಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದೀವಿ, ಕಾಯಿ ಇದೆ. ಆಮೇಲೆ ಎಲ್ಲ ಆದ್ಮೇಲೆ ಈರುಳ್ಳಿ ಮೇಲ್ಗಡೆ ಹಾಕ್ಬಿಟ್ಟು ಉಪ್ಪು, ಉಪ್ಪು ಅಷ್ಟೇ. ಅದು ಹುಣಸೆ ಹಣ್ಣು ಯಾಕೆಂದ್ರೆ ಮುಂಚೆನೆ ನೆನ್ಸ್ಕೊಳ್ದೆ ಹೋದ್ರೆ ನಮಗೆ ಆಮೇಲೆ ಗ್ರೈಂಡರ್ಗೆ ಹಾಕಿ ಇದು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟು ಟೈಮ್ ನೆನ್ಸಿಟ್ಟಿರ್ಬೇಕು? ಒಂದು 1 ಅವರ್ ಮುಂಚೆ ಅಥವಾ 1.5 ಅವರ್ಸ್ ಮುಂಚೆ ಅದು ನೆನ್ಸಿಟ್ಬಿಡ್ಬೇಕು ಒಂದ್ ಕಡೆ. ಫಸ್ಟ್ ಏನ್ ಮಾಡೋಣ ಅಂತ ಹೇಳಿ. 1-1.5 ಸ್ಪೂನ್ ಅಷ್ಟು ಕಡಲೆ ಎಣ್ಣೆ ಹಾಕೋ. ಹೇಳ್ಕೋಬೇಕು ಇದೆಲ್ಲ. 1.5 ಚಮಚ ಈ ಎಲ್ಲಾ ಕಾಳುಗಳನ್ನು 1 ಸ್ಪೂನ್ ಅಷ್ಟು ಕಾಳುಗಳನ್ನು ಹಾಕ್ಬೇಕು. 1 ಟೇಬಲ್ ಸ್ಪೂನ್ ಆಫ್ ಎವ್ರಿಥಿಂಗ್. ಹೌದು, ಎಲ್ಲ ಕಾಳುಗಳು. ಇದು ತೊಗರಿ ಬೇಳೆ, ಇದು ಕೂಡ 1 ಸ್ಪೂನ್. 1 ಟೇಬಲ್ ಸ್ಪೂನ್ ತೊಗರಿ ಬೇಳೆ. ಕಡಲೆ ಬೇಳೆ ಕೂಡ 1 ಸ್ಪೂನ್. ಎಸ್, 1 ಟೇಬಲ್ ಸ್ಪೂನ್ ಕಡಲೆ ಬೇಳೆ. ಉದ್ದಿನ ಬೇಳೆನು 1 ಸ್ಪೂನ್. 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ. ಹುರುಳಿ ಮತ್ತು ಶೇಂಗಾ, ಹುರುಳಿನು 1 ಸ್ಪೂನ್. ಇದು ಕೂಡ 1 ಟೇಬಲ್ ಸ್ಪೂನ್. ಕಡಲೆಕಾಯಿ ಬೀಜ, ಎಸ್, ಮತ್ತೆ ಎಳ್ಳು. ಇದಿಷ್ಟು ಹಾಕೊಂಡು ಕರಿಬೇವು ಸುಮ್ನೆ. ಈ ಸಾಂಬಾರ್ ಪದಾರ್ಥಗಳೇನಿದೆ ಇವು 4. ಜೀರಿಗೆ, ಸಾಸಿವೆ, ಇದು ಕೂಡ 1 ಚಿಟಿಕೆ ಅಷ್ಟು. ಇಂಗು, ಮೆಂತೆ, ಇದು ಧನಿಯಾ. ಇದು ಅಷ್ಟೇ. ಇದಿಷ್ಟು ಹಾಕೊಂಡು ಒಂದೇ 1 ಮೆಣಸಿನಕಾಯಿ, ಒಂದು 5-6 ಈ ತರ ಅಷ್ಟು ಒಟ್ಟಿಗೆ ಇಡ್ತೀನಿ ನಾನು. ಬೇಡ, ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ವಾಸಿ. ಇದು ಎಷ್ಟು ಹೊತ್ತು ಈ ತರ ಹುರಿಬೇಕು? ಇದು ಸ್ವಲ್ಪ ಕೆಂಪಾಗುವಷ್ಟು ಇದನ್ನ ಹುರ್ಕೊಳ್ಬೇಕು. ಇದಿಷ್ಟನ್ನ ಇದು ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಇದು. ಇದನ್ನ ಏನು ಅಂದ್ರೆ ಅನ್ನಕ್ಕೆ ಕಲ್ಸ್ಕೊಳ್ತೀವಿ, ಜಾಸ್ತಿಯಾಗಿ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡೋದು. ಸ್ವಲ್ಪ ಎಣ್ಣೆ ಜೊತೆಗೆ ಹಾಕೊಂಡು, ಕೆಲವರು ಕೊಬ್ಬರಿ ಎಣ್ಣೆ ಹಾಕೊಳ್ತಾರೆ, ಕೆಲವರು ಕಡಲೆ ಎಣ್ಣೆ ಹಾಕೊಳ್ತಾರೆ. ಬಟ್ ನೀವು ಸುಮ್ನೆ ಕೈ ಅಲ್ಲಾಡ್ಸ್ತಾ ಇದೀರಲ್ಲ, ನಾನೇನೋ ನೀವು ಹಾಡ್ತಾ ಕೈ ಅಲ್ಲಾಡ್ತೀರಾ ಅಂತ ಅನ್ಕೊಂಡೆ. ಓ, ಹಾಗೆ ನಾನು ಕೇಳ್ಪಟ್ಟಿದ್ದೀನಿ ಅರ್ಚನಾ, ನಿಮ್ ಮನೇಲಿ ಎಲ್ಲ ಹಮ್ಮಿಂಗ್ ಬರ್ಡ್ಸ್ ಅಂತ. ಹೌದೌದು. ಹಾಡು ಹೇಳ್ತಾ ಮನೇಲಿ ಮಾಡ್ತೀವಿ ಸಾಮಾನ್ಯವಾಗಿ, ಏನೋ ಹಮ್ಮಿಂಗು ಅದ್ ಮಾಡ್ಕೊಳ್ತಾ ಹೇಳ್ತೀವಿ. ಇಲ್ಲೂ ಹಾಡ್ತಾ ಅಡ್ಗೆ ಮಾಡೋದಕ್ಕೂ ಅದು ಖುಷಿನೇ, ಅದು ಏನ್ ಬೇಜಾರಿಲ್ಲ. ಹಂಗೆ ಬಿಡಿ. ಏನು ಹಾಡೋದು ಅಂತಂದ್ರೆ BR ಲಕ್ಷ್ಮಣರಾವ್ ಅವ್ರು ಬರೆದಿರೋದಂಥದ್ದು ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ ಅಂತ. ಇಲ್ಲಿ ಹಳೆ ಸ್ಕೂಟರ್ ಜಂಬೂ ಸವಾರಿ. ಅವ್ನ ಹಳೆ ಸ್ಕೂಟರ್ ಅಲ್ಲಿ ಇಬ್ರು ಹೋಗ್ತಾರೆ. ಅಲ್ಲಿ ಅವಳಿಗೆ ಇಡೀ ಪೇಟೆನೆಲ್ಲ ಖರೀದಿ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಅವಳ ಕೋರಿಕೆಗಳಿಗೆಲ್ಲ ಹಾರಿಕೆ ಉತ್ತರ ಕೊಟ್ಟು ಹೇಗೆ ಕರ್ಕೊಂಬರ್ತಾನೆ ವಾಪಸ್ ಮನೆಗೆ ಅನ್ನೋದನ್ನೇ ಒಂದು ಈ ಹಾಡಿನ ಸಾರಾಂಶ.
ಆ ಶಾಬಾಷ್. ಮಧ್ಯದಲ್ಲಿ ಒಗ್ಗರಣೆನು ಸಾಥ್ ಕೊಡ್ತಾ ಇತ್ತು. ಅಂತ ಇವ್ರಿಗೆ ಬೇರೆ ಕೆಮ್ಮು. ಆಮೇಲೆ ಕೆಮ್ಮು ಬರುತ್ತೆ ಅನ್ನೋದು ಭಯನೂ ಆಯ್ತು. ಸೊ ಇವಾಗ ಇದಕ್ಕೆ ಕೊಬ್ಬರಿ ಹಾಕೋಬೇಕಾ? ಸರಿ, ಒಂದು ಬೋಲ್ ಕೊಬ್ಬರಿ. ಆಯ್ತು. ಇದು ಎಷ್ಟು ಹೊತ್ತು ಆಗ್ಬೇಕು ಇವಾಗ? ಇದು ಆಯ್ತು, ಇನ್ನೊಂದ್ 2 ನಿಮಿಷ ಇದನ್ನ ಮಾಡ್ಕೊಂಡು ಗ್ರೈಂಡ್ ಮಾಡಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಅರ್ಚನಾ ಪಾಪ ಪ್ರತಿದಿನ ಅಡಿಗೆ ಮಾಡ್ತಾರೆ, ಇವತ್ತು ಹೆಲ್ಪ್ ಮಾಡ್ತಾ ಇದಾರೆ ಡ್ಯಾಡಿಗೆ. ಈಗ ಹುಣಸೆಹಣ್ಣು ಬೇಕು, ಹುಣಸೆಹಣ್ಣು, ಬೆಲ್ಲ. ಇದನ್ನ ಚೆನ್ನಾಗಿ 1 hour ನೆನ್ಸಿಟ್ಕೋಬೇಕು, ಆಮೇಲೆ ಇದನ್ನ ಹಾಕ್ಬೇಕು. ಆಮೇಲೆ ಒಂಚೂರು ಉಪ್ಪು, ರುಚಿಗೆ ಬೆಲ್ಲ ಸ್ವಲ್ಪ. Okay, ಉಪ್ಪು ಬೆಲ್ಲ. ಓಕೆ, 1 ಕ್ಯೂಬ್. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ನೀರು ಯಾವ್ದ್ರಲ್ಲಿದೆ? ಅಲ್ಲಿ ನೀರು, ಅಲ್ಲಿ ಅಲ್ಲಿ. ಇದನ್ನ ಏನಿಲ್ಲ, ಒಂದ್ ಬೌಲ್ ಅಷ್ಟೇ ಮುಗ್ದೇ ಹೋಯ್ತು. ಬೌಲ್ ಇಟ್ಕೊಂಡು ಆ ಬೌಲಿಗೆ ಹಾಕ್ಬಿಟ್ಟು ಇದನ್ನ ಮೇನ್ಲಿ ಅನ್ನದ ಜೊತೆಗೆ ಸ್ವಲ್ಪ ನಿಮ್ಗೆ ಹೇಳಿದಾಗ ಆವಾಗ ಎಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಸೌತ್ ಕೆನರಾದವ್ರಾದ್ರೆ ಕೊಬ್ಬರಿ ಎಣ್ಣೆ, ಈ ಕಡೆಯವರಾದ್ರೆ ಕಡಲೆ ಎಣ್ಣೆ ಹಾಕೊಂಡು ಒಳ್ಳೆ ಹದವಾಗಿ ಕಲ್ಸ್ಕೊಂಡು ಊಟ ಮಾಡಿದ್ರೆ ಏನ್ ರುಚಿ ಇರುತ್ತೆ. ಆಮೇಲೆ ರೊಟ್ಟಿ ಅಥವಾ ಇನ್ನೇನಾದ್ರು ಚಪಾತಿ ಯಾವ್ದು ಬೇಕಾದ್ರೂ ಇದು ಸೂಟ್ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಿದೆ. ಏನ್ ಗೊತ್ತಾ ಡ್ಯಾಡಿ, ನೀವ್ ಎಷ್ಟು ಚೆನ್ನಾಗಿ ಇವಾಗ ಚಟ್ನಿ ಏನೋ ಮಾಡಿದೀರಾ. ಇವರು ಮಗಳು ಮಿಕ್ಸಿನ್ ತುಂಬಾ ಚೆನ್ನಾಗಿ ಗಿರ್ ಅನ್ಸಿದ್ದಾರೆ. ಇದ್ರ ಜೊತೆ ರೊಟ್ಟಿ ನೀವೇ ತಟ್ಟಿದ್ರೆ ಅರ್ಚನಾ ಚೆನ್ನಾಗಿರುತ್ತೆ. ನಾನೇ ತಟ್ಟು ಬಿಡ್ತೀನಿ. ಆಹಾ, ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಇದೆಲ್ಲ ಆದ್ಮೇಲೆ ಈರುಳ್ಳಿನ ಲಾಸ್ಟ್ ಅಲ್ಲಿ ಕುಕಿಂಗ್ ಸ್ಪಿರಿಟ್ ವಾಪಸ್ ಬಂದ್ವಿ ನಾವ್ ಇವಾಗ. ಹಂಗೆ ಹಸಿ ಈರುಳ್ಳಿ, ಹಸಿ ಈರುಳ್ಳಿ ಅದನ್ನು ಹುರ್ಕೋಬಹುದು, ಬೇಕಿದ್ರೆ ಹಾಕೋಬಹುದು, ಬಟ್ ಹಸಿನೇ ಚೆನ್ನಾಗಿರುತ್ತೆ. ಎಸ್, ಗುಡ್. ನೋಡಿ ಟೇಸ್ಟ್ ನೋಡಿ ನೀವೇನೆ ಫಸ್ಟ್. ಒಂಚೂರು ಸಣ್ಣ ಚಿಕ್ಕ ಸ್ಪೂನ್ ತಿನ್ಬೋದು, ಏನ್ ಪರವಾಗಿಲ್ಲ. ಬ್ರಿಲಿಯಂಟ್ ಆಗಿದೆ. ಉಪ್ಪು, ಖಾರ, ಹುಳಿ ಪರ್ಫೆಕ್ಟ್. ಚೆನ್ನಾಗಿದ್ಯಾ? ಖಂಡಿತ. ಇವಾಗ ಇದು ಬ್ರಿಲಿಯಂಟ್ ಆಗಿದೆ ಚಟ್ನಿ. ಜೊತೆಗೆ ಇವಾಗ ರೊಟ್ಟಿ ತಟ್ತೀರಾ ಅಂತ ಹೇಳಿದ್ರಿ, ಯಾವ ರೊಟ್ಟಿ ತಟ್ತಾ ಇದ್ದೀರಾ? ಇದು ದಿಸ್ ಇಸ್ ಕಾಲ್ಡ್ ಎಣ್ಣೆ ರೊಟ್ಟಿ. ಓಕೆ. ಇದಕ್ಕೆ ಜೀರಿಗೆ ಪುಡಿ ಇದೆಲ್ಲ ಹುರಿದು ಪುಡಿ ಮಾಡ್ಕೊಂಡಿರೋದು. ಓಕೆ. ಮೆಂತೆ ಪುಡಿ, ಮೊಸರು ಹುಳಿ ಬಂದಿದ್ರೆ ಇನ್ನೂ ಚೆನ್ನಾಗಿದೆ. ಚಂದ. ಆಮೇಲೆ ಅಕ್ಕಿ ಹಿಟ್ಟು ಮೇನ್. ಇಷ್ಟು ಫೈನ್ಲಿ ಚಾಪ್ಡ್ ಕರ್ಬೇವಿನ ಸೊಪ್ಪು ಅಂಡ್ ಹಸಿ ಮೆಣಸು. ಸರಿ. ಮತ್ತೆ ಇದು ರುಚಿಗೆ ಇನ್ನೊಂದ್ ಸ್ವಲ್ಪ ಜೀರಿಗೆ ಮತ್ತೆ ಜೀರಿಗೆ ಪುಡಿನೂ ಇದೆ. ಇದು ಫ್ಲೇವರಿಗೆ, ಇದು ರುಚಿಗೆ ಚಂದ ಕಾರಣಕ್ಕೆ. ಬನ್ನಿ ಇವಾಗ ಶುರು ಮಾಡೋಣ. ಇಷ್ಟು ಸುರ್ಕೋತೀನಿ. ಸರಿ. ಸೊ ಫಸ್ಟ್ 1 ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಎಸ್. ನೆಕ್ಸ್ಟ್ ಅದಾದ್ಮೇಲೆ ಇದೆಲ್ಲದನ್ನು ಸ್ವಲ್ಪ ಹಾಕೊಳ್ಳೋದು. ಚೂರು. ಒಂದ್ ಚಿಟಿಕೆ ಜೀರಿಗೆ ಪುಡಿ, ಮೆಂತೆ ಪುಡಿ. ಓಕೆ. ಇದು ನೋಟಕ್ಕೆ ಜೀರಿಗೆ, ಕರ್ಬೇವಿನ ಸೊಪ್ಪು. ಓಕೆ. ವಾವ್. ಮೆಣಸಿನ್ಕಾಯಿ, ಉಪ್ಪು ಅಲ್ವಾ? ಮೊಸರಲ್ಲಿ ಕಲಿಸ್ಕೋಬೇಕು. ಮೊಸರಲ್ಲಿ ಚೆನ್ನಾಗಿ ಹುಳಿ ಆಗಿರೋ 1 ಬಟ್ಲು ಮೊಸರು. ಕಮಾನ್, ನೀವು ಕಲ್ಸಿ. ನಾವ್ ಅಷ್ಟ್ರಲ್ಲಿ ನಿಮ್ಗೆ ಹಾಡು ಕಲ್ಸಿದ ಕತೆ ಬಗ್ಗೆ ಅಪ್ಪನ್ ಕೇಳ್ತೀವಿ. So, ಅಪ್ಪ ಅರ್ಚನಾಗೆ ಹಾಡುವ ಆಸೆ ಯಾವಾಗಿಂದ ಹುಟ್ಕೊಂತು? ಅದ್ ಹೇಗ್ ಹುಟ್ಕೊಂತು? ಅದು ನಮ್ಮ ಮನೆಯಲ್ಲಿ ಹೇಗೆ ಒಂದು ಅಭ್ಯಾಸ ಆಯ್ತು, ಕಂಪಲ್ಸರಿ ಅದು. ನಮ್ಮಲ್ಲಿ ಸ್ವಲ್ಪ ಬೇಗ ಊಟ ಮಾಡ್ತಿದ್ವಿ ಸಂಜೆ. ಸರಿ. ಊಟ ಮಾಡ್ಬಿಟ್ಟು ಕಾರಣ ಅಂದ್ರೆ ಊಟ ಮುಗಿಸಿ 7:15 ಗಂಟೆ ಒಳಗೆ ನಾವೆಲ್ಲ ಮೇಲ್ಗಡೆ ದೊಡ್ಡದೊಂದು ಹಾಲ್ ಇದೆ ನಮ್ಮ ಮನೆಯಲ್ಲಿ, ಈಗಲೂ ಹಾಗೇ ಇದೆ, ಅದು ಇಟ್ಕೊಳ್ಳಿ ಊರಲ್ಲಿ. ಅಲ್ಲಿ ನಮ್ಮನೇಲಿ ಎಲ್ಲರೂ ಒಬ್ರೊಬ್ರು ಒಂದೊಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ. ಮನೆ ಕೆಲಸದವನು ಕೂಡ ತಾಳ ಎಲ್ಲೂ ತಪ್ಪವಾಗಿರ್ಲಿಲ್ಲ. ನಮಗೂ ಅಷ್ಟೇ, ಎಲ್ರಿಗೂ ಪನಿಷ್ಮೆಂಟ್ ಇತ್ತು ತಾಳ ತಪ್ಪಿದ್ರೆ. ಶ್ರುತಿ ತಾಳ ಎಲ್ಲ ಪಕ್ಕ ಇರ್ಬೇಕು, ಎಲ್ಲ ನುಡಿಸೋರು. 2 ಗಂಟೆ ಮಿನಿಮಮ್ ದಿವಸ ಭಜನೆ ಮಾಡ್ತಿದ್ವಿ. ಅವಾಗ ಇವಳು ಚಿಕ್ಕವಳಿದ್ದಾಗ ಏನ್ ಮಾಡೋಳು, ಇವಳು ಬಂದು ಭಜನೆ ಅಂದ್ರೆ ಎಲ್ಲರೂ ಭಾಗವಹಿಸ್ತೀವಿ. ನಾನು ತೊಡೆ ಮೇಲೆ ಬಂದು ಕುತ್ಕೊಂಡು ಇವಳು ಹಾಡ್ಬೇಕು ಅನ್ನೋ ಆಸೆ ಅಂದ್ರೆ ನಮ್ ಜೊತೆಗೆ ಸೇರಿಸ್ಬಿಟ್ಟು ಹಾಡ್ಕೊಂಡು ಹೆಂಗೋ ಹಾಡ್ತಾನೆ ಇದ್ಲು. ಹಾಡಿ ಏನಾಯ್ತು ಅಂದ್ರೆ ತಾನೇ ಒಂದ್ ಸ್ವಲ್ಪ ದಿವಸ ಕೇಳಿಲ್ಲ, ಆಮೇಲೆ ನಾನು ಹಾಡ್ಬೇಕು ಆಸೆ, ಹಾಡೋ ಆಸೆ. ಸೊ ಅಲ್ಲಿಂದ ಅವಳಿಗೆ ಆಕ್ಚುಲಿ ಪ್ರಾರಂಭ ಸಂಗೀತದ್ದು. ಅಪ್ಪನೇ ಇನ್ಸ್ಪಿರೇಷನ್ ಅರ್ಚನಾಗೆ ಅಲ್ವಾ? ಈಗ ಡೋ ರೆಡಿ ಇದೆ, ಶುರು ಮಾಡೋಣ. ಅಂಡ್ ಬಾಣ್ಲೆಗೆ ಎಣ್ಣೆ ಸುರ್ಕೋತೀನಿ. ಒಂದು ಪೂರಿ ಮುಳುಗೋ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸೊ ಇದ್ರಲ್ಲಿ ಒಂಚೂರು ಹಿಂಗೆ ಡ್ಯಾಬ್ ಮಾಡ್ಕೊಂಡು ಒಂದು ಫಾಯಿಲ್ ಪೇಪರ್ ತಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕೊಂಡು ಎಷ್ಟೆಷ್ಟು ದೊಡ್ಡ ಉಂಡೆ. ನೀವು ಬರೀ ಹಾಡೋ ವಿಷಯದಲ್ಲಿ ಮಾತ್ರ ಇನ್ಸ್ಪಿರೇಷನ್ ಅಲ್ಲ,
ಲವ್ ವಿಷಯದಲ್ಲೂ ಇನ್ಸ್ಪಿರೇಷನ್ ಆಗಿದ್ದೀರಾ. ಅರ್ಚನಾ ಡೇಟ್ ಹೋದಾಗ ಡ್ಯಾಡಿನೇ ಅಂತ ಇನ್ಸ್ಪೈರ್ ಮಾಡಿದ್ದು ಕಮಾನ್ ಮಗಳೇ ಅಂತ. ಅದು ನನ್ನ ಹತ್ರ ಹೇಳಿಲ್ಲ ಅವಳು. ಹೀಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವೇನೋ ಇಷ್ಟಪಟ್ಟಿದೀವಿ, ಮಾತಾಡ್ಬೇಕು ಅಂತ ಕರಿತೇನೆ, ಏನ್ ಮಾಡ್ಲಪ್ಪ ಅಂದ್ಲು. ನನಗೆ ಏನು ತೋಚ್ಲಿಲ್ಲ. ಆಯ್ತು ನಾನೇ ಕರ್ಕೊಂಡು ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು, ಎಲ್ಲಿ ಹೇಳಿದಾನೆ ಬರಕ್ಕೆ ಅಂತಂದೆ. ಸರಿ ನಾನೇ ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದೆ ಅಷ್ಟೇ. ನೋಡ್ಲಿಲ್ಲ ಹುಡುಗನ್ನ? ನೋಡ್ದೆ. ಹುಡುಗನ್ ಇವ್ರು ತುಂಬಾ ವರ್ಷ ಮುಂಚೆನೆ ನೋಡ್ಬಿಟ್ಟಿದ್ದಾರೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಮಗನೇ. ಕರೆಕ್ಟ್. ಸೊ ನಾವೆಲ್ಲ ಸೇಮ್ ಫ್ಯಾಮಿಲಿ. ಸೊ ಈ ತರ ಅವ್ನು ತುಂಬಾ ದಿವಸದಿಂದ ಆಕ್ಚುಲಿ ಇದಕ್ ಕರಿತಾ ಇದ್ದ, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾರೆ ಅಂತ. ಡೇಟ್ಗೆ? ಅದೇ ಡೇಟ್ ಅಂತ ಬಾಯ್ಬಿಟ್ಟು ಹೇಳಿಲ್ಲ ಅವ್ನ್ಗೆ. ತುಂಬಾ ಸೊಫಿಸ್ಟಿಕೇಟೆಡ್. ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ, ಅಲ್ಲ ಐಸ್ ಕ್ರೀಮ್ ತಿಂದೆ ಹೋದ್ರೆ ಹಂಗೆ ಹಿಂಗೆ ಅಂತ ಅದೆಲ್ಲ ಸುಮ್ನೆ ಬಿಲ್ಡಪ್. ಅಪ್ಪನ ಹತ್ರ ಹೇಳ, ಅಪ್ಪ ಹೀಗೆ ರಂಗ, ಹಿಸ್ ನೇಮ್ ಇಸ್ ಶ್ರೀರಂಗ, ಸೊ ಹಿಸ್ ಕಾಲಿಂಗ್ ಅಂತ ಈ ತರ ಕರಿತಿದ್ದಾನೆ, ಏನ್ ಮಾಡ್ಲಿ ಹೋಗ್ಲಾ, ಹೋಗು ಹಂಗಾರ ಒಂಚೂರು ಕಾಂಪ್ಲೆಕ್ಸ್ ತನಕ ಬಿಟ್ಬಿಡಿ ಅಂತಂದೆ. ಸೂಪರ್. ಸೊ ಇವನ್ಲಿ ಡ್ರಾಪ್ ಮೀ. ಅವ್ನ ಕಾರ್ ಪಕ್ಕ ಹಿಂಗ್ ತಗೊಂಡೋಗಿ ಸ್ಕೂಟರ್ ನಿಲ್ಸ್ಬಿಟ್ಟು, ಏನು ರಂಗ ಹೆಂಗಿದೆ ಅಂದ್ರೆ ಅವನು ಸಿ ದ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್. ಸೊ ಅವನು ಆಮೇಲೆ ಚೆನ್ನಾಗಿ ನಂಗೆ ಮಂಗಳಾರತಿ ಆಯ್ತು, ಏನೇ ಡೇಟಿಗೆ ಕರೆದ್ರೆ ಗೂಬೆ ನೀನ್ ಅಪ್ಪನ್ ಕರ್ಕೊಂಡ್ ಬಂದಿದ್ದಿಲ್ಲ ಅಂತ. ಅದಾದ್ಮೇಲೆ ಜಾಣ ಮರಿತಾರೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟ. ಏನು ಅವತ್ತು ಐ ಲವ್ ಯು ಕಾರ್ಯಕ್ರಮನೇ ಆಗ್ಲಿಲ್ವಾ? ಐ ಲವ್ ಯು ಕಾರ್ಯಕ್ರಮ ಇಲ್ವೇ ಇಲ್ಲ. ಅದಾದ್ಮೇಲೆ ನಾನು ಐ ವಾಸ್ ಇನ್ ಅ ಸ್ಟುಡಿಯೋ ರೆಕಾರ್ಡಿಂಗ್ ಅ ಸಾಂಗ್ ಅಂಡ್ ಐ ಗಾಟ್ ಅ ಮೆಸೇಜ್, ವಿಲ್ ಯು ಮ್ಯಾರಿ ಮೀ. ಡೈರೆಕ್ಟ್ ಆಗಿ ಅವರು 5th ಗೇರಿಗೆ ಹೋಗ್ಬಿಟ್ರು. ಬೆಳಗ್ಗೆ ಎದ್ದು ವಾಕಿಂಗ್ ಹೋದ್ರೆ ಮಗಳ ಮನೆ ಹೋಗಿ ಕಾಫಿ ಕುಡಿದು ಬರೋಷ್ಟು ಹತ್ರದಲ್ಲಿ ಇದ್ರೆ ತುಂಬಾ ಒಳ್ಳೇದು ಅಂತ ಆಸೆ ಇತ್ತು. ಒಂದು ಫ್ಯಾಮಿಲಿ ಡ್ರಾಮಾ ಆಗತ್ತೆ, ಒಂದು ಫಿಲ್ಮಿ ಕಥೆ ಇರತ್ತೆ ಅನ್ಕೊಂಡ್ರೆ ಏನು ಆಗ್ಲಿಲ್ಲ. ಹೋಗ್ಲಿ, ಇದು ಬಿಸಿ ಆಯ್ತಾ? ಹಾ, ಎಣ್ಣೆ ಬಿಸಿ ಆಗಿದೆ ಅನ್ಕೋತೀನಿ. ಇವಾಗ ಇದನ್ನ ತೆಗಿಬೇಕು. ಸೊ ಇದು ರೊಟ್ಟಿಗೆ ರೊಟ್ಟಿನೂ ಅಲ್ಲ, ಪೂರಿಗೆ ಪೂರಿನೂ ಅಲ್ಲ. ಹಾ, ಫಸ್ಟ್ ಒನ್ ರೆಡಿ ಆಗಿದೆ, ಇವಾಗ ಎರಡನೇದು ರೆಡಿ ಆಗ್ತದೆ. ಯಾ. ಅಪ್ಪ ನಿಮ್ ಲವ್ ಸ್ಟೋರಿಗೆ ಬರೋಣ ಬನ್ನಿ. ಮರ್ತೇ ಹೋದ್ವಲ್ಲ, ಎಣ್ಣೆ ರೊಟ್ಟಿ ಮಧ್ಯ. ಹೌದು, ಬಹಳ ಪಾಸಿಟಿವ್ ಆಗಿದೆ. ನಮ್ಮ ಮನೆಗೆ ಹಾಡು ಕಲಿಯಕ್ ಬಂದಿಲ್ಲ, ನನ್ನ ರಿಲೇಟಿವ್ ಅವಳು. ಓಹೋ, ಎಲ್ಲ ರಿಲೇಷನ್. ಬೇಸ್ಕರ ಇದ್ದಲ್ಲಿ ಹಾಡು ಕಲಿಯಕ್ಕೆ ಅಂತ ಬಂದ್ಲು. ಸರಿ. ಅದಕ್ಕೆ ಮುಂಚೆನೆ ಅವಳು ಚಿಕ್ಕಮ್ಮ ಹೇಳಿದ್ಲು, ನೀ ಯಾಕೆ ಅವಳು ನೋಡಬಾರ್ದು ಅಂತ ಹೇಳಿದ್ರು. ನನ್ನ ತಲೆಯೊಳಗೆ ಎಲ್ಲೋ ಮೂಲೆಯಲ್ಲಿ ಇತ್ತು. ಇವಳು ಬಂದಾಗ ಇವಳ ಹತ್ರ ಹೇಳ್ದೆ, ಏನೇ ನೀ ಚಿಕ್ಕಮ್ಮ ಹೇಳ್ತಿದ್ಲು ಹಿಂಗ ಇಷ್ಟ ಇದೆಯೇನೆ ಅಂತ ಕೇಳಿದ್ರೆ, ಅಪ್ಪನ ಅಮ್ಮನ್ನ ಕೇಳ್ಬೇಕು ಅಂತ. ಅಯ್ಯೋ, ಅಪ್ಪ ಅಮ್ಮ ಕೇಳದ ಆಮೇಲೆ ಇದ್ದೇ ಇದೆ. ಅದು ನನ್ನ ಇಂಟೆನ್ಷನ್ ಏನು ಅಂದ್ರೆ, ನಾನು ಇಷ್ಟಪಡೋದ್ರ ಜೊತೆಗೆ ಅವ್ರು ಇಷ್ಟಪಟ್ಟವ್ರು ಮಾಡ್ಕೋಬೇಕು ಅಂತಿರೋದು. ನೀವ್ ಇಷ್ಟಪಟ್ಬಿಟ್ಟಿದ್ರಿ? ನಾ ಇಷ್ಟಪಟ್ಟಿದ್ದೆ. ಓಕೆ. ಅದಕ್ಕೆ ಹೇಳಿದೆ, ಇಲ್ಲ ಅಪ್ಪ ಅಮ್ಮ ಹೆಸರು ನಂಗೆ ಇಷ್ಟ ಆಗಿಲ್ಲ. ಆಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನಿಗೆ ಒಂದು ಲೆಟರ್ ಬರ್ದೆ. ಅಮ್ಮನಿಗೆ ಲೆಟರ್ ಬರೆದ್ರ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೋಟ್ ದಿಸ್ ಪಾಯಿಂಟ್. ಅತ್ತೆಗೆ ಲವ್ ಲೆಟರ್ ಬರ್ದಿರುವ ಏಕೈಕ ಮನುಷ್ಯ ನಮ್ಮ ಶ್ರೀನಿವಾಸ ಅವರು. ಲೆಟರ್ ಬರೆದು, ಇಷ್ಟಪಟ್ಟೆ ನಿಮ್ಮ ಮಗಳನ್ನ, ನಿಮ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ. ಓಕೆ. ಕೂಡಲೇ ಪಾಸಿಟಿವ್ ಉತ್ತರ ಬಂತು. ನಮ್ಮ ಕಾಳು ಕಡಿ ಚಟ್ನಿ ರೆಡಿ ಆಗಿದೆ, ನಮ್ಮ ಅದ್ಭುತವಾದ ಎಣ್ಣೆ ರೊಟ್ಟಿ ಕೂಡ ರೆಡಿ ಆಗಿದೆ. ವೈ ವಿ ವೇಟಿಂಗ್ ಯಾ ಅಲ್ವಾ? ಫುಲ್ ಬ್ಯಾಟಿಂಗ್ ಯಾ. ಅಲ್ವಾ? ವಿಧ ವಿಧವಾದ ಕಾಳು ಹಾಕಿ ಕಾಳು ಕಡಿ ಚಟ್ನಿ ರೆಡಿ ಆಯ್ತು. ಟೇಸ್ಟ್ ಮಾಡಿದ್ವಿ, ನೀವು ಮನೇಲಿ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ನೋಡೋಣ, ಒಂದು ಸಣ್ಣ ರೀಕ್ಯಾಪ್. ಕಾಳು ಕಡಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಶೇಂಗಾ ಎಣ್ಣೆ 1.5 ಟೀ ಚಮಚ, ಹೆಸರು ಬೇಳೆ 1 ಟೀ ಚಮಚ, ತೊಗರಿ ಬೇಳೆ 1 ಟೀ ಚಮಚ, ಕಡಲೆ ಬೇಳೆ 1 ಟೀ ಚಮಚ, ಉದ್ದಿನ ಬೇಳೆ 2 ಟೀ ಚಮಚ, ಹುರುಳಿ 1 ಟೀ ಚಮಚ, ಶೇಂಗಾ ಬೀಜ 1 ಟೀ ಚಮಚ, ಎಳ್ಳು 1 ಟೀ ಚಮಚ, ಮೆಂತ್ಯ ಸ್ವಲ್ಪ, ಕೊಬ್ಬರಿ ತುರಿ. ಮಾಡುವ ವಿಧಾನ: ಪ್ಯಾನ್ಗೆ ಶೇಂಗಾ ಎಣ್ಣೆ, ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಹುರುಳಿ, ಶೇಂಗಾ ಬೀಜ, ಎಳ್ಳು, ಜೀರಿಗೆ, ಸಾಸಿವೆ, ಇಂಗು, ಮೆಂತ್ಯ, ಧನಿಯಾ, ಒಣಮೆಣಸಿನಕಾಯಿ, ಕೊಬ್ಬರಿ ತುರಿಯನ್ನ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೆನೆಸಿದ ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಕಲಸಿದ್ರೆ ಘಮಘಮಿಸುವ ಚಟ್ನಿ ರೆಡಿ. ಕೈ ತಟ್ಟಿ ಅಂದ್ರೆ ರೊಟ್ಟಿ ಮಾಡಕ್ಕೆ ಕೈ ತಟ್ಟಿ. ಎಣ್ಣೆ ರೊಟ್ಟಿ ಹೇಗ್ ಮಾಡೋದು ನೋಡಿದ್ವಿ. 1 ರೌಂಡ್ ಇಂಗ್ರೀಡಿಯೆಂಟ್ಸ್ ರೀಕ್ಯಾಪ್ ನೋಡೋಣ.
ಅಕ್ಕಿ ರೊಟ್ಟಿ. ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಬಟ್ಲು, ಜೀರಿಗೆ ಪುಡಿ ಅರ್ಧ ಟೀ ಚಮಚ, ಜೀರಿಗೆ ಸ್ವಲ್ಪ, ಮೆಂತ್ಯ ಪುಡಿ ಚಿಟಿಕೆ, ಕರಿಬೇವು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 1 ಬಟ್ಲು. ಮಾಡುವ ವಿಧಾನ: ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಸ್ವಲ್ಪ, ಸಣ್ಣಗೆ ಹಚ್ಚಿದ ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು ಸೇರಿಸಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ತೆಳ್ಳಗೆ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದ್ರೆ ಅಕ್ಕಿ ರೊಟ್ಟಿ ರೆಡಿ. ಫೈನಲಿ ಯಾವಾಗ ಡೈನಿಂಗ್ ಟೇಬಲ್ ಪಕ್ಕ ಬರ್ತೀವಿ ಅಂತ ಕಾಯ್ತಿದ್ವಿ, ಈ ಕಾಳು ಕಡಿ ಚಟ್ನಿ ಅಂಡ್ ಎಣ್ಣೆ ರೊಟ್ಟಿನ ಟೇಸ್ಟ್ ಮಾಡಕ್ಕೆ. ಏನ್ ಕಬಳಾಯಿಸೋಣವಾ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣವಾಪ? ಅದು ಮಾಡೋಣ, ಆದ್ರೆ ಇನ್ನೊಂದು ಸರ್ಪ್ರೈಸ್ ಏನೋ ಕೊಡೋಣ ಅಂತ ಒಂದು ಆಸೆ ಇದೆ ನನಗೆ. ಯಾರಿಗೆ? ಅವಳಿಗ? ನಂಗ? ಇವಳಿಗೆ ಸರ್ಪ್ರೈಸ್ ಮುಖ್ಯವಾಗಿ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ಪ್ರೈಸ್. ಫೈನ್. ಯಾಕೆಂತಂದ್ರೆ ಇವಳ ಜೊತೆಗೆ ಕಾಂಪೌಂಡ್ ಹಾರಿ, ಸ್ಕೂಲಲ್ಲಿ ಜೊತೆಗೆ ಓದಿ, ಆಮೇಲೆ ಕಾಲೇಜಲ್ಲಿ ಎಲ್ಲಾ ಕಡೆನೂ ಇವ್ರು ಡೇಟ್ ಆಫ್ ಬರ್ತ್ ಒಂದೇ ಇವ್ರಿಬ್ರದ್ದು. ಹೌದಾ? ಒಂದೇ ಡೇಟ್ ಆಫ್ ಬರ್ತ್ ಎಲ್ಲ ಇರೋಂಥವ್ರನ್ನ ಇಲ್ಲಿ ಕರ್ಸಿದೀನಿ ನಾನು. ಸೊ ಅವ್ರನ್ನ ಯಾಕೆ ಇಲ್ಲಿ ಇನ್ವೈಟ್ ಮಾಡಿ ನಮ್ ಜೊತೆಗೆ ಟೇಸ್ಟ್ ನೋಡಕ್ ಕರಿಬಾರ್ದು ನಾವು? ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳಿ ಅವ್ರ ಜೊತೆ. ಎಲ್ಲಿದಾರ ಅವರು? ಹೆಸರೇನು? ಅವ್ರ ಹೆಸರು ಅವಿನಾಶ್. ಅವಿನಾಶ್, ಪ್ಲೀಸ್ ಕಮ್. ಸ್ಟಾರ್ ಸವಿರುಚಿಗೆ ಸ್ವಾಗತ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿಂದ ನಾನ್ ಮಾಡ್ತಾ ಇದೀನಿ ಅಡ್ಗೆನ. ಅಯ್ಯಪ್ಪ, ಹೌದು, ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಇಲ್ಲ, ಅಪ್ಪ ತುಂಬಾ ಪ್ರೀತಿಯಿಂದ ಕಾಳು ಕಡಿ ಚಟ್ನಿ ಮಾಡಿದ್ರು ಅಂಡ್ ನಮ್ಮ ಅರ್ಚನಾ ತುಂಬಾ ಪ್ರೀತಿಯಿಂದ ಎಣ್ಣೆ ರೊಟ್ಟಿ ತಟ್ಟಿದ್ದಾರೆ. ನೀವು ಅಕಸ್ಮಾತ್ ಲೇಟ್ ಆಗಿ ಬಂದಿದ್ರೆ ಉಳಿತಿರ್ಲಿಲ್ಲ. ಅದೇ ಅದಕ್ಕೆ ಹೇಳೋದು, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಅದೇ. ಸೊ ಬ್ಯಾಟಿಂಗ್ ಶುರು ಮಾಡೋಣ? ನಾನು ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು. ಹೇ, ಮಾಡಿ ಶುರು ಮಾಡಿ. ಬ್ಯಾಟಿಂಗ್ ಹೇಗಿದೆ ಅಂತ ಹೇಳಿ. ಶ್ರುತಿ, ನೀನು ನಾನು ತಗೊಳ್ತೀನಿ. ಸ್ಟಾರ್ಟ್ ಮಾಡಿ. ನೋ, ಐ ವಿಲ್ ಗಿವ್ ಹರ್ ಒನ್ ಪೀಸ್. ನನ್ನ ಇಲ್ಲಿ ಈ ಪ್ಲೇಟ್ ಅನ್ನೇ ತಗೋ. ಅದೇ ಬೇಕಾ? ಅಯ್ಯೋ, ಆಯ್ತು, ತಪ್ಪಾಯ್ತು. ಅಪ್ಪ ಮಗಳು ಪ್ರೀತಿ ತುಂಬಾ ಜಾಸ್ತಿ ಆಗ್ತದೆ. ಇಟ್ಸ್ ಬ್ರಿಲಿಯಂಟ್. ಡಬಲ್ ಧಮಾಕ ಕಾಂಬಿನೇಷನ್. ಅಪ್ಪ ಮಗಳು ಕಾಂಬಿನೇಷನ್ ತರ. ಎಣ್ಣೆ ರೊಟ್ಟಿ ಅಂಡ್ ಕಾಳು ಕಡಿ ಚಟ್ನಿ, ಅದು ನಿಮ್ ಕೈ ರುಚಿ ಅಂತೂ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೀನಿ. And it's out of the world. So crazy boys, crazy fans alla ಸುಮಾರು ಜನರು. ಅವಳ ಫ್ಯಾನ್ ಫಾಲೋಯಿಂಗ್ ಈಗಲೂ ಇದೆ. ಪರ್ಸನ್ ಹೂಮ್ ಎವ್ರಿಬಡಿ ರಿಮೆಂಬರ್ಸ್ ವಿತ್ ಒನ್ ಸಾಂಗ್. ಆಗಿನ ಕಾಲದಲ್ಲಿ ಇದ್ದಂತ ಬಹಳ ಫೇಮಸ್ ಹಾಡು ತೂಮಿಲೆ. ಸೊ ನಮ್ಮ ಕಾಲೇಜಿನ ಎಷ್ಟೇ ಜನ ಫ್ರೆಂಡ್ಸ್ ನಾವೆಲ್ಲ ಇದೀವಿ, ಇವತ್ತು ಅರ್ಚನನ್ನ ನೆನ್ಪಿಟ್ಕೊಳ್ಳೋದು ಆ ಹಾಡಿಂದ. ಸೊ ಅವಳು ಸಿಕ್ದಾಗೆಲ್ಲ ಮೊದಲನೇ ಆಪರ್ಚುನಿಟಿನಲ್ಲಿ ವಿ ಆಲ್ವೇಸ್ ಆಸ್ಕ್ ಹರ್ ಟು ಹಮ್ ಅ ಫ್ಯೂ ಲೈನ್ಸ್ ಆಫ್ ತೂಮಿಲೆ. ಅಮೇಜಿಂಗ್. ಬನ್ನಿ, ಕೈ ವಾಶ್ ಮಾಡ್ಕೊಳ್ಳೋಣ. ಬನ್ನಿ ಬಾ. ಸೊ ಅಪ್ಪ ಹೇಗೆ ಅನ್ಸ್ತಾ ಇದೆ? ನಾನ್ ಮಾಡಿದ್ದನ್ನ ರಿಲೀಸ್ ಮಾಡಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಇನ್ನೊಂದು ಮಗಳು ಸಿಕ್ಕದಾಗ ಆಯ್ತಲ್ವಾ? ಎಸ್. ಸೊ ಇವಾಗ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ನಂದು ಕೂಡ. ಐ ಬಿಕಮ್ ರಿಚರ್ ಟುಡೇ. ಹೌ ಡು ಯು ಫೀಲ್ ಅವಿನಾಶ್? ಸಡನ್ ಎಂಟ್ರಿ ನಿಮ್ದು. ಇಲ್ಲ, ಇಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ಸ್ ಅಂಕಲ್, ಇಟ್ ವಾಸ್ ವೆರಿ ನೈಸ್. ಅರ್ಚನನೊಟ್ಟಿಗೆ ಬಂದು ಅವಳ ಬಗ್ಗೆ ಹಳೆ ನೆನಪುಗಳನ್ನ ಎಲ್ಲ ತಾಜಾ ಮಾಡ್ಕೊಂಡಿದ್ದಂಗೆ ಆಯ್ತು. ಇಟ್ ವಾಸ್ ವೆರಿ ನೈಸ್ ಅಂಡ್ ಥ್ಯಾಂಕ್ಸ್ ಟು ಯು ಫಾರ್ ದಿಸ್ ಆಪರ್ಚುನಿಟಿ. ಬನ್ನಿ, ಟಾಟಾ ಬೈ ಬೈ ಸಿ ಯು ಅಂತ 2 ಪೀಪಲ್ ನ ಕಳ್ಸ್ಕೊಳ್ಳೋಣ. ನಿಮ್ಮ ಮಾತುಕತೆ ಇಲ್ಲಿಗೆ ಎಂಡ್ ಆಗಲ್ಲ, ಇಲ್ಲೇ ಶುರು ಆಗಿದೆ.
ಅಲ್ಲ, ಎರಡು ಬಟಬಟಗಳು ಸೇರ್ಕೊಂಡ್ರೆ ಎಂಡ್ ಹೆಂಗಾಗತ್ತೆ? ಆಗಲ್ಲ ಅಲ್ವಾ? ಸೊ ಅದು ಬೇರೆ. ನಾಳೆ ಮತ್ತೆ ಭೇಟಿ ಮಾಡ್ಬೇಕು. ನಾಳೆ ಬರ್ತಿರೋರು ನಿಮ್ ಬಗ್ಗೆ ಬಹಳ ಇಷ್ಟು ಬಂಡಿಯಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಬೈಕನ್ನ ಸೂಪರ್ ಫಾಸ್ಟ್ ಆಗಿ ಓಡಿಸ್ತೀರಂತೆ. ಬೈಕು ಕಾರು ಏನ್ ಕೊಟ್ರು ಹಂಗೇನೆ. ಯಾರ್ ಕಂಪ್ಲೇಂಟ್ ಕೊಟ್ಟಿದಾರೋ ಅವ್ರು ಇರ್ಬೇಕು ನಮ್ ಮುಂದೆ. ಅವರು ನಾಳೆ ಬರ್ತಾರೆ, ಅವರ ಕೈ ರುಚಿಯನ್ನ ತೋರಿಸ್ತಾರೆ. ಸೊ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೊ ನಾಳೆ ಮಧ್ಯಾಹ್ನ ಇದೇ ಜಾಗದಲ್ಲಿ ನಾವಿಬ್ರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಬಾಯ್.